सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ओम शांति शांति शांति। ಶ್ರೀಕೃಷ್ಣ ಸರ್ವೋ ನಿನ್ನ ಸೇವೆಯಾಗಲಿ ಸ್ವಾಮಿ. ಎಲ್ಲ ಆಧ್ಯಾತ್ಮ ಬಂಧುಗಳಿಗೂ ನಮಸ್ಕಾರ ಮತ್ತು ಜ್ಞಾನದರ್ಶನಂ ವೇದಿಕೆಗೆ ಸ್ವಾಗತ. ಧ್ವನಿ ಗುರುದೇವದಾಗಿರಲಿ, ವಿಚಾರ ಪರಮಾತ್ಮನದಾಗಿರಲಿ, ಹಾಗೂ ಇದು ನನ್ನದಲ್ಲದ ಕರ್ಮವಾಗಲಿ. ಶ್ರೀಮದ್ ಭಾಗವತ ಮಹಾಪುರಾಣ 11ನೇ ಸ್ಕಂದ. ಮೊದಲಿಗೆ ಮಂಗಳಾಚರಣೆ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಃ ಚಾರ್ತೇಷ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಸ್ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ದಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್ ತತೋ ಜಯಮುದೀರಯೇತ್. ಲೋಕದಲ್ಲಿ ಹೆಚ್ಚಿನ ಜನಗಳು ಯಾವುದಕ್ಕೆ ಬಯಕೆಯನ್ನು ಹೊಂದುತ್ತಾರೆ ಅಂತಂದ್ರೆ, ಸ್ವರ್ಗದಂತಹ ಸುಖ ಬೇಕು, ಸ್ವರ್ಗವನ್ನು ಹೋಗಿ ತಲುಪಬೇಕು. ಸ್ವರ್ಗ ಮತ್ತು ಸ್ವರ್ಗದ ಬಗ್ಗೆ, ಸ್ವರ್ಗ ಸುಖದ ಬಗ್ಗೆ ಕೆಲವು ವಿಚಾರಗಳನ್ನು ಕೇಳಿರ್ತಾನೆ. ಸ್ವರ್ಗವನ್ನು ಹೋಗಿ ತಲುಪಬೇಕು ಅಂತಂದ್ರೆ ತುಂಬ ಹೆಚ್ಚು ಪುಣ್ಯದ ಸಂಪಾದನೆ ಆಗಬೇಕು. ಸೊ ಈ ಕಾರಣದಿಂದ ಪುಣ್ಯದ ಸಂಪಾದನೆಗೆ ಬೇಕಾಗುವಂತಹ ಎಲ್ಲ ರೀತಿಯ ಕರ್ಮಗಳನ್ನು ಕೂಡ ಅವರು ಮಾಡ್ತಾರೆ. ಅನೇಕ ರೀತಿಯ ಹೋಮ ಹವನ ಯಾಗ ಯಜ್ಞ ಅಂತ ಹೇಳಿ ಹೆಚ್ಚು ಪುಣ್ಯವನ್ನು ಸಂಪಾದನೆ ಮಾಡಿಕೊಳ್ಳುವಂತಹದ್ದು. ಸೊ ಹೆಚ್ಚಿನ ಪುಣ್ಯವನ್ನು ಸಂಪಾದನೆ ಮಾಡಿ ಮರಣದ ನಂತರದಲ್ಲಿ ಒಂದು ರೀತಿಯ ಮೋಹ, ಇದು ಪಿತೃಲೋಕ, ಇದು ದೇವಲೋಕ, ಇದು ಸ್ವರ್ಗಲೋಕ. ಸೊ ಹೋಗಿ ಸ್ವರ್ಗಲೋಕವನ್ನು ಸೇರುವಂತಹದ್ದು. ಆದರೆ ಅವರಿಗೆ ಒಂದು ವಿಷಯ ಗೊತ್ತಿಲ್ಲ, ಈವನ್ ಸ್ವರ್ಗಲೋಕ ಈಸ್ ನಾಟ್ ಎ ಪರ್ಮನೆಂಟ್ ಪ್ಲೇಸ್. ಸ್ವರ್ಗಲೋಕಕ್ಕೆ ಹೋಗಬೇಕು ಅಂತಂದಾಗ ಹೇಗೆ ಪುಣ್ಯವನ್ನು ಸಂಪಾದನೆ ಮಾಡ್ಕೋಬೇಕು, ಅದೇ ರೀತಿ ಸ್ವರ್ಗದಲ್ಲಿ ಎಲ್ಲಿಯವರೆಗೂ ಇರಬಹುದು ಅಂತಂದ್ರೆ ಎಲ್ಲಿಯವರೆಗೆ ನಾವು ಸಂಪಾದನೆ ಮಾಡಿರುವಂತಹ ಪುಣ್ಯ ನಮ್ಮ ಬಳಿ ಇರುತ್ತೆ, ಅಲ್ಲಿಯವರೆಗೆ ಸ್ವರ್ಗದಲ್ಲಿ ಇರಬಹುದು. ಸಂಪಾದನೆ ಮಾಡಿದಂತಹ ಅಷ್ಟೂ ಪುಣ್ಯ ಖಾಲಿ ಆಯಿತು ಅಂತಂದ್ರೆ ಮತ್ತೆ ಈ ಒಂದು ಮರ್ತ್ಯಲೋಕಕ್ಕೆ ಬರಬೇಕಾಗತ್ತೆ. ಮತ್ತೆ ಇಲ್ಲಿ ಜನ್ಮವನ್ನು ತಗೊಳ್ಳುವಂತಹದ್ದು, ಮತ್ತೆ ಕರ್ಮವನ್ನು ಮಾಡುವಂತಹದ್ದು, ಮತ್ತೆ ಮರಣವನ್ನು ಹೊಂದೋದು, ಮತ್ತೆ ಸ್ವರ್ಗಲೋಕವನ್ನು ಹೋಗಿ ಸೇರುವಂತಹದ್ದು. ಅಲ್ಲಿ ಪುಣ್ಯ ಖಾಲಿ ಆಯಿತು ಅಂತಂದ್ರೆ ಮತ್ತೆ ಮರ್ತ್ಯಲೋಕಕ್ಕೆ ಬರುವಂತಹದ್ದು. ಸೊ ಇಟ್ ಈಸ್ ಎ ಕರ್ಮಫಲ. ಸ್ವರ್ಗವನ್ನು ಹೋಗಿ ಸೇರುವಂತಹದ್ದು ಕರ್ಮಫಲ, ಮತ್ತೆ ಜನ್ಮವನ್ನು ತಗೊಳ್ಳುವಂತಹದ್ದು ಕರ್ಮಫಲ, ಮತ್ತೆ ಕರ್ಮವನ್ನು ಮಾಡಿ ಅದರ ಫಲವನ್ನು ಅನುಭವಿಸುವಂತಹದ್ದು. ಸೊ ಇದು ಮೆಕ್ಯಾನಿಕಲ್, ಯಾಂತ್ರಿಕ ಜೀವನ. ಬದುಕಿನ ಮೂಲ ಉದ್ದೇಶ
ದಿ ಗೋಲ್ ಆಫ್ ದ ಲೈಫ್ ಅನ್ನುವಂತಹದ್ದು ಅರ್ಥನೇ ಮಾಡ್ಕೊಳ್ಳೋದಿಲ್ಲ. ಪ್ರತಿ ಬಾರಿ ಹುಟ್ಟಿದಾಗ ಪುಣ್ಯವನ್ನು ಮಾಡುವಂತಹದ್ದು, ಪುಣ್ಯವನ್ನು ಸಂಪಾದನೆ ಮಾಡಿ ಸ್ವರ್ಗಕ್ಕೆ ಹೋಗುವಂತಹದ್ದು, ಮತ್ತೆ ಅಲ್ಲಿಂದ ಮರ್ತ್ಯಲೋಕಕ್ಕೆ ಬರುವಂತಹದ್ದು. ಪುಣ್ಯವನ್ನು ಸಂಪಾದನೆ ಮಾಡಬೇಕು ಅಂತ ಹೇಳಿ ಹೋಮ ಹವನಗಳಲ್ಲಿ ಹೇಗೆ ಹವಿಸ್ಸುಗಳನ್ನು ದಹಿಸುವಂತೆ ಮಾಡ್ತಾರೆ, ಆ ರೀತಿಯ ಕರ್ಮಗಳಲ್ಲಿ ತಮ್ಮನ್ನು ತಾವೇ ದಹಿಸಿಕೊಳ್ತಾ ಇದ್ದಾರೆ ಜನಗಳು. ಇನ್ ದ ನೇಮ್ ಆಫ್ ಹೋಮ, ಹವನ, ಯಾಗ, ಯಜ್ಞ. ಇನ್ಫ್ಯಾಕ್ಟ್ ಒಂದು ಹೋಮ, ಹವನ, ಯಾಗ, ಯಜ್ಞ ಅಂತ ಹೇಳಿದಾಗ ಅವುಗಳೆಲ್ಲ ಇರುವಂತಹದ್ದು ಲೋಕ ಕಲ್ಯಾಣಕ್ಕಾಗಿ, ಸರ್ವ ಜನಗಳ ಹಿತಕ್ಕಾಗಿ ಇಂತಹ ಒಂದು ಯಾಗ ಯಜ್ಞವನ್ನು ಮಾಡುವಂತಹದ್ದು. ಆದರೆ ಈ ಹೋಮ ಹವನ ಅಂತ ಮಾಡಿದಾಗ ಅಲ್ಲಿ ಒಂದು ಫಲ ಅನ್ನುವಂತಹದ್ದು ನಿಶ್ಚಿತ. ಸೊ ಯಾಗದ ಫಲ ಸಿಗತ್ತೆ ಅಂತ ಹೇಳಿ ಯಾಗವನ್ನು ಮಾಡಿ, ಯಜ್ಞವನ್ನು ಮಾಡಿ ಅದನ್ನು ಸ್ವಾರ್ಥಕ್ಕಾಗಿ ಬೆಳೆಸ್ಕೊಳ್ಳುವಂತಹದ್ದು. ಸೊ ಒಂದು ಹೋಮ ಅಥವಾ ಯಜ್ಞದ ಫಲ ಅದು ಸ್ವಾರ್ಥಕ್ಕೆ ಬಳಕೆ ಆಗತ್ತೆ ಅಂತಂದರೆ ಅದು ಪೂರ್ಣ ನೆಮ್ಮದಿಯನ್ನು ಕೊಡೋದಿಲ್ಲ. ಅದರಿಂದ ಯಾಗ ಯಜ್ಞ ಅಂತ ಹೇಳಿದಾಗ ಅವುಗಳನ್ನು ಸ್ವಾರ್ಥಕ್ಕಾಗಿ ಬಳಸ್ಕೋಬಾರ್ದು. ಆದರೆ ಈ ವಿಚಾರ ಹೆಚ್ಚಿನ ಜನಗಳಿಗೆ ಗೊತ್ತಿಲ್ಲ. ಕೇವಲ ಸ್ವರ್ಗಲೋಕವನ್ನು ಹೋಗಿ ಸೇರಬೇಕು, ಅದಕ್ಕಾಗಿ ಹೆಚ್ಚು ಪುಣ್ಯವನ್ನು ಸಂಪಾದನೆ ಮಾಡ್ಕೋಬೇಕು ಅನ್ನುವಂತಹದ್ದು ಅವರುಗಳ ಏಕೈಕ ಉದ್ದೇಶ ಆಗಿರುತ್ತೆ. ರಾಮಾಯಣದಲ್ಲಿ ಬರುವಂತಹ ದಶರಥನನ್ನ ನಾವು ಗಮನವಿಟ್ಟು ಆಲೋಚಿಸಿದಾಗ ಇದೇ ದಶರಥ ಒಂದು ಯಾಗವನ್ನು ಮಾಡ್ತಾನೆ. ಇಟ್ ಈಸ್ ಕಾಲ್ಡ್ ಪುತ್ರಕಾಮೇಷ್ಟಿ ಯಾಗ. ಆ ಯಾಗವನ್ನು ಮಾಡಿ ಯಾಗದ ಫಲ ಅಂತ ಹೇಳಿ 4 ಜನ ಮಕ್ಕಳನ್ನು ಅವನು ಪಡ್ಕೋತಾನೆ. ಅವರುಗಳಲ್ಲಿ ಶ್ರೀರಾಮಚಂದ್ರ ಅಂತಂದ್ರೆ ಹಿ ಈಸ್ ಸಾಕ್ಷಾತ್ ವಿಷ್ಣುದೇವ, ವಿಷ್ಣುವಿನ ಅವತಾರ. ಸೊ ರಾಮಚಂದ್ರನಂತಹ ಮಗನನ್ನ ಪಡೆದುಕೊಂಡ ನಂತರ ಕೂಡ ದಶರಥ ಹಿ ಸಫರ್ಡ್ ಎ ಲಾಟ್. ಅವನಿಗೆ ಶಾಶ್ವತವಾದಂತಹ ಒಂದು ನೆಮ್ಮದಿ ಅಥವಾ ಶಾಂತಿ ಎನ್ನುವಂತಹದ್ದು ಸಿಗಲೇ ಇಲ್ಲ. ಮರಣದ ಸಮಯದಲ್ಲಿ ಬಹಳ ದುಃಖವನ್ನ ಅನುಭವಿಸಿ ಅವನು ಸಾವು ಕಂಡುಕೊಂಡ. ಸೊ ಇವೆಲ್ಲ ಏನ್ ಹೇಳುತ್ತೆ ಅಂತಂದ್ರೆ, ಕರ್ಮಫಲ ರೂಪಿಯಾಗಿ ಬರುವಂತಹ ಯಾವುದೇ ಫಲ ಅದಾಗಿರಬಹುದು, ಅದು ಶಾಶ್ವತವಾದ ಸುಖವನ್ನು ಕೊಡೋದಿಲ್ಲ. ಕರ್ಮಫಲ ರೂಪಿ ಫಲ ಅದನ್ನ ಶೇವದಿಹಿ ಅಂತ ಕರೀತಾರೆ. ಶೇವದಿ ಅಂತಂದ್ರೆ ಕರ್ಮಫಲ ರೂಪಿ, ಅದು ಏನಾದ್ರು ಆಗಿರಬಹುದು. ಇಟ್ ಈಸ್ ಕಾಲ್ಡ್ ಅನಿತ್ಯಂ. ಅನಿತ್ಯಂ ಅಂತಂದ್ರೆ ಇಟ್ ಈಸ್ ನಾಟ್ ಸತ್ಯ, ಇಟ್ ಈಸ್ ನಾಟ್ ಫಾರ್ ಎವರ್, ಅದು ಶಾಶ್ವತ ಅಲ್ಲ ಅನ್ನುವಂತಹ ಅರ್ಥ. ಸೊ ಇದನ್ನು ನಾವು ಕಠೋಪನಿಷತ್ತಲ್ಲಿ ನೋಡ್ತೀವಿ. ಸೊ ಹೀಗೆ ಶಾಶ್ವತವಲ್ಲದಂತಹ ಫಲವನ್ನು ಹೊಂದಬೇಕು ಅಂತ ಹೇಳಿ ಅದಕ್ಕಾಗಿ ಮಾಡುವಂತಹ ಕರ್ಮ ಅವನಿಗೆ ಮತ್ತೆ ಮತ್ತೆ ಜನ್ಮಗಳನ್ನೇ ಕೊಡುತ್ತೆ. ಜೊತೆಗೆ ಇದು ಕರ್ಮಫಲ ರೂಪಿಯಾದಂತಹ ಯಾವುದೇ ಫಲ ಆದರೂ ಕೂಡ ಅಂತಿಮವಾಗಿ ಅದು ದುಃಖವನ್ನು ಕೊಡುತ್ತೆ. ಇಲ್ಲಿ ಪರಮಾತ್ಮ ಶ್ರೀಕೃಷ್ಣ ಉತ್ತಮ ಲೋಕವನ್ನು ಹೊಂದಿದರೆ ಅಲ್ಲಿ ಸಂತೋಷ ಸಿಗತ್ತೆ ಅಂತ ಭ್ರಮಿಸಿ ಯಾಗ ಯಜ್ಞದಲ್ಲಿ ಕಾಲ ಕಳೀತಾ ಇರುವಂತಹ ಜನಗಳನ್ನು ನೋಡಿ
ಬಹಳ ವ್ಯಂಗ್ಯವಾಗಿ ಅವರುಗಳ ಬಗ್ಗೆ ಇಲ್ಲಿ ಮಾತನಾಡ್ತಾ ಇದ್ದಾನೆ. ಅಂತಹವರನ್ನ ಅಗ್ನಿಮುಗ್ಧ ಅಂತ ಕರೀತಾ ಇದ್ದಾನೆ. ಅಗ್ನಿಮುಗ್ಧ ಅಂತಂದ್ರೆ ಅಗ್ನಿಯನ್ನ ಪ್ರತಿಷ್ಠಾಪನೆ ಮಾಡಿ ಹೋಮ ಹವನ ಯಾಗ ಯಜ್ಞಗಳನ್ನು ಮಾಡಿ ಅಲ್ಲಿ ದೇವತೆಗಳಿಗೆ ಹವಿಸ್ಸುಗಳನ್ನು ತಲುಪಿಸುವಂತೆ ಮಾಡಿ ಆ ಮೂಲಕ ಸ್ವಾರ್ಥಕ್ಕೆ ಅದರಿಂದ ಸಿಗುವಂತಹ ಫಲವನ್ನು ಅನುಭವಿಸುವಂತಹದ್ದು. ಇಟ್ ಮಸ್ಟ್ ಬಿ ಆಫರ್ ಟು ದಿ ಲಾರ್ಡ್, ಇಟ್ ಮಸ್ಟ್ ಬಿ ಆಫರ್ ಟು ದಿ ಪರಮಾತ್ಮ. ಆದರೆ ಆ ರೀತಿ ಮಾಡ್ತಾ ಇಲ್ಲ. ಅದರ ಫಲ ನನಗೆ ಬೇಕು ಅಂತ ಹೇಳಿ ಅವರೇ ಸ್ವೀಕರಿಸ್ತಾ ಇರುವಂತಹದ್ದು. ಅಂತಹವ್ರನ್ನ ಅಗ್ನಿಮುಗ್ಧ ಅಂತ ಕರೆದಿದ್ದಾನೆ. ಮತ್ತು ಇಂತಹ ಜನಗಳನ್ನ, ಯಾವೆಲ್ಲ ಜನಗಳು ಹೀಗೆ ಬಿಕಾಸ್ ಆಫ್ ದಿ ಪೂರ್ವ ವಾಸನಾಸ್ ಅಲ್ಲಿ ಸಿಕ್ಕಿಬಿದ್ದಂತಹವರನ್ನ ಕಂಡು ಕಾಮಿನಃ ಕೃಪಣಾಲುಬ್ಧಃ, ಇಂತಹ ಜನಗಳ ಪರಿಸ್ಥಿತಿ ಹೀನ ಪರಿಸ್ಥಿತಿ, ದೀನ ಪರಿಸ್ಥಿತಿ ಅಂತ ಒಂದು ರೀತಿಯ ವ್ಯಂಗ್ಯವಾಗಿ ಕಟುವಾಗಿ ಟೀಕಿಸಿದನು. ಈ ಬಣ್ಣ ಬಣ್ಣದ ಹೂವುಗಳಿಗೆ ಮನಸೋಲುವಂತೆ ಈ ಜನಗಳು ಸ್ವರ್ಗಾದಿ ಲೋಕಗಳ ಬಯಕೆ, ಸ್ವರ್ಗಾದಿ ಲೋಕ ಅಂತಂದ್ರೆ ಅದು ಪಿತೃಲೋಕ ಇರಬಹುದು, ದೇವಲೋಕ ಇರಬಹುದು, ಸ್ವರ್ಗಲೋಕ ಇರಬಹುದು. ಒಟ್ಟಿನಲ್ಲಿ ಈ ಲೋಕಕ್ಕಿಂತ ಆ ಲೋಕಗಳಲ್ಲಿ ಹೆಚ್ಚಿನ ಸುಖ ಇದೆ ಅನ್ನುವ ಒಂದು ಭ್ರಮೆ. ಸೊ ಈ ಬಯಕೆಗಳಿಗಾಗಿ ಅವರುಗಳ ಮನಸ್ಸು ಸದಾ ಸುಖ ಸಂತೋಷವನ್ನು ಅರಿಸ್ತಾ ಇರುತ್ತೆ. ಸೊ ಇದಕ್ಕಾಗಿ ಅವ್ರು ಮಾಡುವಂತಹದ್ದೇನು? ಹೋಮ ಹವನ ಯಾಗ ಯಜ್ಞಗಳನ್ನು ಮಾಡುವಾಗ ಅಲ್ಲಿ ವಿಚಾರ ತಿಳಿಸಿರುವಂತಹದ್ದೇನು ಅಂತಂದ್ರೆ, ಹೋಮ ಹವನ ಯಾಗ ಯಜ್ಞಗಳಲ್ಲಿ ಫಲದ ನಿರೀಕ್ಷೆ ಇರಬಾರದು. ದಿಸ್ ಹೋಮ ಈಸ್ ಟು ಬಿ ಆಫರ್ ಟು ದಿ ಲಾರ್ಡ್ and at the same time even the phala of the yaga is also to be offered to the Lord. ಅಲ್ಲಿ ಅಪೇಕ್ಷೆ ಎನ್ನುವಂತಹದ್ದೇ ಇರಬಾರದು. ಈ ಒಂದು ಯಾಗವನ್ನು ಮಾಡ್ತಾ ಇದ್ದೀನಿ, ಈ ಮೂಲಕ ನನ್ನ ಮನಸ್ಸು ಪರಿಶುದ್ಧವಾಗಲಿ, ಚಿತ್ತ ಪರಿಶುದ್ಧವಾಗಲಿ ಅನ್ನುವಂತಹದ್ದು ಕೂಡ ಕೇಳ್ಕೋಬಾರದು. ಯಾಕೆ ಅಂತಂದ್ರೆ ಪರಮಾತ್ಮನಿಗೆ ಈ ಒಂದು ಯಾಗವನ್ನು ಅರ್ಪಿಸ್ತಾ ಇದ್ದೀನಿ ಅಂತ ಹೇಳಿದಾಗ ಆ ಸಂದರ್ಭದಲ್ಲಿ ಪರಿಶುದ್ಧವಾದ ಮನಸ್ಸು ಮತ್ತು ಪರಿಶುದ್ಧವಾದ ಚಿತ್ತದಿಂದ ಯಾಗ ಯಜ್ಞಗಳನ್ನು ಮಾಡಬೇಕು. ಯಾಗ ಯಜ್ಞಗಳನ್ನು ಮಾಡಿ ಪರಿಶುದ್ಧವಾದ ಮನಸ್ಸನ್ನು ಹೊಂದುವಂತಹದ್ದು ಈಸ್ ನಾಟ್ ದಿ ರೈಟ್ ವೇ. ಪರಿಶುದ್ಧವಾದ ಮನಸ್ಸಿನಿಂದ ಯಾಗ ಯಜ್ಞಗಳನ್ನು ಮಾಡಬೇಕು. ದೆನ್ ಇಟ್ ಇಸ್ ಟು ಬಿ ಆಫರ್ ಟು ದಿ ಲಾರ್ಡ್. ಸೊ ಇಲ್ಲಿ ಪರಮಾತ್ಮ ಏನು ಹೇಳ್ತಾ ಇದ್ದಾನೆ ಅಂತಂದ್ರೆ, ಅರ್ಪಣಾ ಭಾವ ಅನ್ನುವಂತಹದ್ದು ನಾವು ಬೆಳೆಸ್ಕೋಬೇಕು. ಅದನ್ನ ಇಲ್ಲಿ ಪರಮಾತ್ಮ ತಿಳಿಸ್ತಾ ಇದ್ದಾನೆ. ಅಂಡ್ ದಿಸ್ ಟೈಪ್ ಆಫ್ ಆಕ್ಟಿವಿಟಿ ಈಸ್ ಕಾಲ್ಡ್ ದಿ ಯಜ್ಞ. ವೆನ್ ಸಮಥಿಂಗ್ ಈಸ್ ಡನ್ ಅಂಡ್ ಇಟ್ ಈಸ್ ಆಫರ್ ಟು ದಿ ಲಾರ್ಡ್, ದೆನ್ ಇಟ್ ಕ್ಯಾನ್ ಬಿ ಕಾಲ್ಡ್ ಎ ಯಜ್ಞ. ಸೊ ಭಗವಂತ ಹೇಳ್ತಾ ಇದ್ದಾನೆ, ಮನಸ್ಸು ಬೇರೆ ಬೇರೆ ಅನೇಕ ಎಲ್ಲೆಲ್ಲೋ ಅಲಿತಾ ಇರೋದ್ರಿಂದ ಮನುಷ್ಯರು ಏನು ಮಾಡಿದ್ದಾರೆ, ತಮ್ಮ ನಿಜವಾದ ಧಾಮ ಅಂತಂದ್ರೆ ಪರಂಧಾಮ ಅಂತ ನಾವೇನು ಹೇಳ್ತೀವಿ, ಆ ಪರಂಧಾಮವನ್ನು ಮರ್ತಿದ್ದಾರೆ. ಆಕ್ಚುಲ್ ಆಗಿ ಪರಂಧಾಮ ಯಾವುದು? ಅದೆಲ್ಲೋ ಯಾವುದೋ ಲೋಕದಲ್ಲಿ ಇದೆ ಅಂತ ತಿಳ್ಕೊಂಡಿದ್ದಾರೆ ಜನಗಳು. ಪರಂಧಾಮ ಅಂತಂದ್ರೆ ತಮ್ಮಲ್ಲಿಯೇ ಇರುವಂತಹ ಸಂತೋಷವನ್ನು ಕಂಡುಕೊಳ್ಳುವಂತಹದ್ದು. ಇಟ್ ಈಸ್ ಟು ಬಿ ರಿಯಲೈಸ್ಡ್. So, Jivatma should realize that he is the Atma. He is the Atma Swarupi. He should realize Ananda is my true nature. ಆದರೆ ಇವೆಲ್ಲವನ್ನ ಮರೆತು ಮನುಷ್ಯ ಇವುಗಳನ್ನು ಹೊರ ಪ್ರಪಂಚದಲ್ಲಿ ಹುಡುಕ್ತಾ ಇದ್ದಾನೆ. ಅದನ್ನು ಪರಮಾತ್ಮ ಇಲ್ಲಿ ಹೇಳಿದ್ದಾನೆ. ಅಂಡ್ ಹಿ ಕಂಟಿನ್ಯೂಸ್, ನತೆ ಮಾಮಂಗ ಜಾನಂತಿ ಹೃದಯಸ್ಥಂ ಯ ಇದಂ ಯತಃ ಉಕ್ತಶಸ್ತ್ರಾಹ್ಯ ಸೂತ್ರಪೋ ಯತ ನಿಹಾರ ಚಕ್ಷುಷಃ.
ಇಲ್ಲಿ ಪರಮಾತ್ಮ ಹೇಳ್ತಾ ಇರುವಂತಹ ಒಂದು ಸಂದೇಶ ಅದೇನು ಅಂತಂದರೆ, ಇದು ಅನೇಕ ಉಪನಿಷತ್ಗಳಲ್ಲಿ ಇಂತಹ ಒಂದು ವಾಕ್ಯ ಬರುತ್ತೆ. ಅನೇಕ ಮಹನೀಯರು ಇದು ಬಹಳ ದೊಡ್ಡ ಸಂದೇಶ ಅಂತ ಹೇಳಿ ಇಂದಿಗೂ ಕೂಡ ಅಲ್ಲಲ್ಲಿ ಹೇಳ್ತಾ ಇದ್ದಾರೆ. ಇಂತಹ ಒಂದು ವಿಚಾರವನ್ನು ನಾವು ಗುರುಸ್ತೋತ್ರಂನಲ್ಲಿ ಕೂಡ ನಾವು ನೋಡಬಹುದು. ಹೀಗೆ ಇದು ನಮ್ಮೆಲ್ಲರಿಗೂ ಗೊತ್ತಿರುವಂತಹ ವಿಚಾರವನ್ನು ಕೂಡ ನಾವು ನೆಗ್ಲೆಕ್ಟ್ ಮಾಡುವಂತಹದ್ದು. ಸೊ ಮನ್ನಾಥ ಶ್ರೀ ಜಗನ್ನಾಥ ಮದ್ಗುರು ಶ್ರೀ ಜಗದ್ಗುರು ಮದಾತ್ಮ ಸರ್ವಭೂತಾತ್ಮ ತಸ್ಮೈ ಶ್ರೀ ಗುರವೇ ನಮಃ ಅಂತ ಗುರುಸ್ತೋತ್ರದಲ್ಲಿ ಈ ಒಂದು ಸ್ತೋತ್ರ ಇದೆ. ಮನ್ನಾಥ ಶ್ರೀ ಜಗನ್ನಾಥ. ಸೊ ಮೈ ಗಾಡ್ ಈಸ್ ದಿ ಗಾಡ್ ಆಫ್ ದಿ ಎಂಟೈರ್ ಯೂನಿವರ್ಸ್. ಹಿ ಈಸ್ ದಿ ಸರ್ವಶಕ್ತ. He is my God. My God is Sarvashakta. He is the God of the God. And Madguru Shri Jagadguru. My Guru, my teacher, he is the Jagadguru. He is the Vishwaguru. The self that I am is the self in all. And he is that eternal self. ಸೊ ಇಂತಹ ಅನೇಕಗಳನ್ನು ನಾವು ಕೇಳಿರ್ತೀವಿ. ಕೇವಲ ಗುರುಸ್ತೋತ್ರ ಅಂತ ಅಲ್ಲ, ಇದು ಬಹಳ ಪ್ರಸಿದ್ಧವಾದ ಉಪದೇಶ ಆಗಿರೋದ್ರಿಂದ ಅಲ್ಲಲ್ಲಿ ಇವುಗಳನ್ನು ಸಂತರು, ಮಹನೀಯರುಗಳು ಮತ್ತು ಅನೇಕ ಉಪನಿಷತ್ಗಳಲ್ಲಿ ಇದು ಮಧ್ಯದಲ್ಲಿ ಬರ್ತಾ ಇರುತ್ತೆ. ಸೊ ಅನೇಕ ಬಾರಿ ಇದನ್ನು ನಾವು ಕೇಳಿರ್ತೀವಿ, ಅನೇಕ ಬಾರಿ ಇವುಗಳನ್ನು ನಾವು ಚಾಂಟ್ ಮಾಡಿರ್ತೀವಿ, ಇಂತಹ ಸ್ತೋತ್ರಗಳನ್ನು. ಬಟ್ ಯಾವತ್ತೂ ಕೂಡ ಆ ಒಂದು ಡೀಪ್ ಮೀನಿಂಗ್ ಅದರೊಂದಿಗೆ ನಾವು ಚಾಂಟ್ ಮಾಡಿಲ್ಲ. ಸೊ ಅವುಗಳ ಅರ್ಥವನ್ನು ಎಲ್ಲೋ ಒಂದು ಕಡೆ ಬಿಟ್ಬಿಟ್ಟು ಕೇವಲ ಮೆಕ್ಯಾನಿಕಲ್ ಆಗಿ ಈ ಒಂದು ಸ್ತೋತ್ರವನ್ನು ಚಾಂಟ್ ಮಾಡುವಂತಹದ್ದು. ಸೊ ಹೀಗಾಗಿರೋದ್ರಿಂದ ನಾವು ಆ ಮೀನಿಂಗಿಗಿಂತ ಬಹಳ ದೂರ ನಿಂತು ಯಾಂತ್ರಿಕವಾಗಿ ಅದನ್ನು ನಾವು ಪಠಿಸ್ತೀವಿ. ಆದ್ರಿಂದ ಇವೆಲ್ಲ ನಮಗೆ ಅರ್ಥ ಆಗ್ತಾ ಇಲ್ಲ. ಮತ್ತು ಕೇವಲ ಈ ಒಂದು ದೇವರ ಪೂಜೆ ಇದೊಂದು ಒಳ್ಳೆಯ ಕರ್ಮ ಅಂತ ತಿಳ್ಕೊಂಡು ಆ ಸಂದರ್ಭಗಳಲ್ಲಿ ಇಂತಹ ಅನೇಕ ಸ್ತೋತ್ರಗಳನ್ನು ಚಾಂಟ್ ಮಾಡುವಂತಹದ್ದು. ಸೊ ವಿ ಗಿವ್ ಟಾಪ್ ಪ್ರಾಮಿನೆನ್ಸ್ ಟು ದಿ ಪೂಜೆ ಆ್ಯಂಡ್ ವೈಲ್ ಡೂಯಿಂಗ್ ದಿ ಪೂಜಾ ಇಂತಹ ಶ್ಲೋಕಗಳನ್ನು ಹೇಳುವಂತಹದ್ದು. ಬಟ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ದಿ ಶ್ಲೋಕ ಈಸ್ ಆ್ಯಕ್ಚುಲಿ ಟ್ರೈಂಗ್ ಟು ಟೆಲ್. ಈ ಶ್ಲೋಕದಲ್ಲಿ ಏನಿದೆ ಎನ್ನುವಂತಹದ್ದು ನಮಗೆ ಗೊತ್ತಾಗಬೇಕು. ಆದರೆ ಪೂಜೆ ಮಾಡ್ತಾ ಇದ್ದೀನಿ, ಈ ಸಂದರ್ಭದಲ್ಲಿ ಒಂದು ಶ್ಲೋಕ ಹೇಳಬೇಕು. ಸೊ ದಿಸ್ ಈಸ್ ದಿ ರಾಂಗ್ ಅಂಡರ್ಸ್ಟ್ಯಾಂಡಿಂಗ್, ತಪ್ಪು ಕಲ್ಪನೆಗಳು, ಮಿಸ್ಕನ್ಸೆಪ್ಷನ್ ಅಬೌಟ್ ಇಟ್. ಪೂಜಾ ಅಂತ ಹೇಳಿದಾಗ ಏನೋ ಆ ಪೂಜೆ ಜೊತೆಯಲ್ಲಿ ಒಂದು ಮಂತ್ರವನ್ನು, ಒಂದು ಶ್ಲೋಕವನ್ನು ಹೇಳುವಂತಹದ್ದು ಒಂದು ಕ್ರಮ ಅಥವಾ ರೂಢಿ ಅಂತ ಹೇಳಿಕೊಂಡು ಯಾಂತ್ರಿಕವಾಗಿ ನಾವು ಅದನ್ನು ಉಚ್ಚಾರ ಮಾಡ್ತೀವಿ. ಸೊ ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ, ಹೇ ಉದ್ಧವ, ಇಲ್ಲಿ ಲೋಕದಲ್ಲಿ ದೇರ್ ಆರ್ ಪೀಪಲ್ ಹೂ ಆರ್ ಆಲ್ವೇಸ್ ಹೋಲ್ಡಿಂಗ್ ಆನ್ ಟು ದಿ ಕರ್ಮಾಸ್ ಅಂತಂದರೆ ಸದಾಕಾಲ ಕರ್ಮದಲ್ಲಿ ನಿರತರಾಗಿರುವಂತಹದ್ದು, ಒಂದಲ್ಲ ಒಂದು ರೀತಿಯ ಕರ್ಮವನ್ನು ಮಾಡ್ತಾ ಇರುವಂತಹದ್ದು. ಬಟ್ ಯಾಕೆ ಜನಗಳು ಒಂದಲ್ಲ ಒಂದು ಕರ್ಮದಲ್ಲಿ ಸದಾ ತಮ್ಮನ್ನು ತಾವು ತೊಡಗಿಸ್ಕೊಂಡಿರ್ತಾರೆ? ನಿದ್ರೆಯ ನಂತರ ಬೆಳಗ್ಗೆ ಎದ್ದು ಯಾವುದೋ ಒಂದು ಕರ್ಮವನ್ನು ಪ್ರಾರಂಭ ಮಾಡಿದ್ರೆ ಮತ್ತೆ ರಾತ್ರಿ ಮಲಗುವವರೆಗೆ ಅನೇಕ ಜನಗಳು ಒಂದಲ್ಲ ಒಂದು ಕರ್ಮದಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿರ್ತಾರೆ. ವೈ ಡು ದೇ ಡೂ ದಿಸ್? ಅವರೆಲ್ಲರಿಗೂ ಒಂದು ಅನುಭವ ಆಗಿದೆ. ಕರ್ಮವನ್ನು ಮಾಡಿದ್ರೆ ಅದರಿಂದ ಒಂದು ಬೆನಿಫಿಟ್ ನಮಗೆ ಸಿಗತ್ತೆ ಎನ್ನುವಂತಹದ್ದು ಅದನ್ನು ಕಂಡುಕೊಂಡ್ಬಿಟ್ಟಿದ್ದಾರೆ, ಅನುಭವ ಆಗೋಗಿದೆ. ಕರ್ಮಗಳಿಂದ ಒಂದು ಬೆನಿಫಿಟ್ ಸಿಗತ್ತೆ ಎನ್ನುವಂತಹದ್ದು ಈಗ ಜನಗಳಿಗೆ ಅನುಭವ ಆಗಿದೆ. ಸೊ ಕರ್ಮ ಮಾಡುವ ಮೂಲಕ ನನಗೆ ಬೇಕಾಗಿರುವಂತಹದ್ದನ್ನು ನಾನು ಗಳಿಸ್ಕೋಬಹುದು. ಸೊ ಈ ಕಾರಣದಿಂದ ಯಾವ ಕರ್ಮವನ್ನು ಮಾಡಿದ್ರೆ
ನನಗೆ ಏನು ಸಿಗತ್ತೆ ಎನ್ನುವಂತಹದ್ದು ಚೆನ್ನಾಗಿ ಮನವರಿಕೆ ಆಗಿರೋದ್ರಿಂದ ನನಗೆ ಯಾವುದು ಬೇಕು ಅದನ್ನು ಪಡ್ಕೊಳ್ಳೋದಕ್ಕೆ ಯಾವ ಕರ್ಮವನ್ನು ಮಾಡಬೇಕು ಅಂತಹ ಕರ್ಮವನ್ನು ಮಾಡುವಂತಹದ್ದು. ಈ ಕಾರಣದಿಂದ ಹೆಚ್ಚಿನ ಜನಗಳು ಲೋಕದಲ್ಲಿ ಸದಾಕಾಲ ಒಂದಲ್ಲ ಒಂದು ಕರ್ಮದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರ್ತಾರೆ. ಅಂಡ್ ಅವರೆಲ್ಲರ ಒಂದು ನಿರೀಕ್ಷೆ ಏನು ಅಂತಂದರೆ, ಮಾಡುವಂತಹ ಕರ್ಮದಿಂದ ಈ ರೀತಿಯ ಒಂದು ಬೆನಿಫಿಟ್ ಅಂತಂದರೆ ಫಲ, ಕರ್ಮದ ಫಲ, ಇಂತಹ ಒಂದು ಬೆನಿಫಿಟ್ ಬರುತ್ತೆ ಅಂತ ಹೇಳಿ ಆ ಬೆನಿಫಿಟ್ನ ಅವರು ನಿರೀಕ್ಷೆ ಮಾಡ್ತಾ ಇದ್ದಾರೆ. ಸೊ ಅವ್ರುಗಳಿಗೆಲ್ಲ ಗೊತ್ತಿರುವಂತಹದ್ದು ಏನು ಅಂತಂದರೆ ಕರ್ಮವನ್ನು ಮಾಡಬೇಕು, ಕರ್ಮವನ್ನು ಮಾಡಿ ಅದರ ಫಲವನ್ನು ಅನುಭವಿಸುವಂತಹದ್ದು. ಸೊ ಇದು ಒಂದು ರೀತಿಯ ವಿಶೇಷ ಸರ್ಕಲ್, ಒಂದು ಸುಳಿ. ಇದು ಈ ಸುಳಿಲಿ ಅವ್ರು ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ. ಇದರಿಂದ ಈಚೆ ಬರೋದಕ್ಕೆ ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಸೊ ಕರ್ಮ ಮಾಡದೆ ಸುಮ್ಮನೆ ಇರೋದಕ್ಕೆ ಅವರಿಗೆ ಆಗ್ತಾನೇ ಇಲ್ಲ. ಈ ರೀತಿ ಅವರು ಕರ್ಮ ಬಂಧನದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ. ಒಂದು ಕಡೆ ಚೈತನ್ಯ ಭರಿತವಾದಂತಹ ಮನೋಬುದ್ಧಿ ಇಟ್ಕೊಂಡು ಜೀವನವನ್ನು ಮಾಡುವಂತಹದ್ದು, ಮತ್ತೊಂದು ಕಡೆ ಕರ್ಮವನ್ನು ಮಾಡಿ ಅದರ ಫಲವನ್ನು ಅನುಭವಿಸ್ತಾ ಸದಾಕಾಲ ಕರ್ಮದಲ್ಲಿ ನಿರತರಾಗಿರುವಂತಹದ್ದು. ಸೊ ಬಿಕಾಸ್ ಆಫ್ ದಿಸ್ they are attached to the worldly objects, they are attached to the worldly relations and attached to the worldly possessions. ಸೊ ಇವರೆಲ್ಲರ ಆಸೆ, ಬಯಕೆ, ಬೇಡಿಕೆ ಒಂದು ರೀತಿಯಲ್ಲಿ ಇನ್ಕ್ರೀಸಿಂಗ್ ಮೋಡ್. ಇಂತಹದ್ದು ನನಗೆ ಸಿಕ್ಕಿದರೆ ಸಾಕು ಅಂತ ಇವತ್ತು ಹಾಕೊಂಡಿರುವಂತಹ ಲೆಕ್ಕ ನಾಳೆಗೆ ಇನ್ನೊಂದು ಐಟಮ್ ಅದ್ರ ಕೆಳಗಡೆ ಆ್ಯಡ್ ಆಗಿರುತ್ತೆ. ಆ ಒಂದು ಡಿಮ್ಯಾಂಡ್ ಲಿಸ್ಟ್ ಅಥವಾ ಡಿಸೈರ್ ಲಿಸ್ಟ್ ಅನ್ನುವಂತಹದ್ದು ಬೆಳೀತಾನೆ ಇರುತ್ತೆ, ಇನ್ಕ್ರೀಸಿಂಗ್ ಮೋಡ್. ಸೊ ಕರ್ಮವನ್ನು ಅವರುಗಳು ಈ ರೀತಿ ಅರ್ಥ ಮಾಡ್ಕೊಂಡಿರೋದ್ರಿಂದ ಲೌಕಿಕದ ವಸ್ತುಗಳನ್ನು ಪಡೆಯುವುದಕ್ಕಾಗಿ ಅದರ ಜೊತೆನಲ್ಲಿ ಪುಣ್ಯದ ಸಂಪಾದನೆ ಈಸ್ ದೇರ್ ಮೇನ್ ಗೋಲ್. ಸೊ ಪುಣ್ಯವನ್ನು ಸಂಪಾದನೆ ಮಾಡೋದಕ್ಕೆ ಯಾವ ರೀತಿಯ ಕರ್ಮವನ್ನು ಮಾಡಬೇಕು, ಯಾವುದೋ ಒಂದು ಲೌಕಿಕ ಬಯಕೆಗಳನ್ನು ಈಡೇರಿಸಿಕೊಳ್ಳೋದಕ್ಕೆ ಯಾವ ಕರ್ಮವನ್ನು ಮಾಡಬೇಕು. ಸೊ ಒಂದು ರೀತಿ ಕರ್ಮಗಳನ್ನು ಮಾಡೋದ್ರಲ್ಲಿ ಅವರುಗಳೆಲ್ಲ ಎಕ್ಸ್ಪರ್ಟ್ ಆಗಿಬಿಟ್ಟಿದ್ದಾರೆ. ಪುಣ್ಯ ಸಂಪಾದನೆ ಈಸ್ ಬಿಕಾಸ್ ದೇ ವಾಂಟ್ ಟು ಗೋ ಟು ದಿ ಹೈಯರ್ ಲೋಕ. ಮುಂದೆ ಅನೇಕ ಜನಗಳು ಏನು ತಿಳ್ಕೊಂಡಿದ್ದಾರೆ ಅಂತಂದರೆ, ಮರಣದ ನಂತರದಲ್ಲೂ ಕೂಡ ನಾನು ಸುಖವನ್ನು ಅನುಭವಿಸಬೇಕು, ಮರಣದ ನಂತರದಲ್ಲಿ ನಾನು ಎಲ್ಲಿರ್ತೀನಿ, ಹೇಗಿರ್ತೀನಿ ಅದರ ಬಗ್ಗೆ ಅವರಿಗೆ ಹೆಚ್ಚು ಯೋಚನೆ ಮಾಡೋದಕ್ಕೆ ಆಗ್ತಾ ಇಲ್ಲ. ಸೊ ಮರಣದ ನಂತರದಲ್ಲಿ ನಾನು ಹೇಗಿರ್ತೀನಿ ಅನ್ನೋದನ್ನ ಸ್ಕಿಪ್ ಮಾಡಿ, ಮರಣದ ನಂತರದಲ್ಲೂ ಕೂಡ ನನಗೆ ಹೆಚ್ಚಿನ ಸುಖ ಬೇಕು, ಮರಣದ ನಂತರದಲ್ಲಿ ನಾನು ಇರ್ತೀನ, ಎಲ್ಲಿರ್ತೀನಿ, ಹೇಗಿರ್ತೀನಿ ಅದರ ಬಗ್ಗೆ ವಿಚಾರ ಇಲ್ಲ, ಆ ಪಾಯಿಂಟ್ನ ಸ್ಕಿಪ್ ಮಾಡುವಂತಹದ್ದು. ಈಗ ಬದುಕಿದ್ದೀನಿ, ಈಗ ಸುಖ ಬೇಕು ನನಗೆ, ಈಗ ನನಗೆ ಸುಖ ಬೇಕಾಗಿರೋದ್ರಿಂದ ನಾನು ಕರ್ಮಗಳನ್ನು ಮಾಡ್ತಾ ಇದ್ದೀನಿ. ಓಕೆ, ಸೊ ಈ ಕರ್ಮಗಳನ್ನು ಮಾಡುವ ಮೂಲಕ ನಾನು ಬದುಕಿರುವವರೆಗೂ ನಾನು ಸುಖವಾಗಿರಬೇಕು. ಸೊ ಎಂದೋ ಒಂದು ದಿನ ಒಂದು ಮರಣ ಅನ್ನುವಂತಹದ್ದು ಬರುತ್ತೆ, ಆಗ ನಾನು ಸಾಯಬೇಕಾಗತ್ತೆ. ಸತ್ತ ನಂತರದಲ್ಲೂ ಕೂಡ ನನಗೆ ಸುಖ ಬೇಕು. ಐ ಡೋಂಟ್ ವಾಂಟ್ ಟು ಸಫರ್, ಬಿಕಾಸ್ ಮರಣದ ನಂತರ ಯಾವುದೋ ಒಂದು ಉತ್ತಮ ಲೋಕಕ್ಕೆ ನಾನು ಹೋಗಬೇಕು. ಸೊ ಆ ಒಂದು ಉತ್ತಮ ಲೋಕದಲ್ಲಿ ಸುಖ ಇರಬೇಕು. ಸೊ ಉತ್ತಮ ಲೋಕಕ್ಕೆ ಹೋಗಬೇಕು, ಆ ಉತ್ತಮ ಲೋಕದಲ್ಲಿ ನನಗೆ ಸುಖ ಸಿಗಬೇಕು ಅಂತಂದಾಗ ಅದಕ್ಕೆ ಬೇಕಾಗುವಂತಹ ಪುಣ್ಯವನ್ನು ಈಗ ಬದುಕಿರುವಾಗ ಸಂಪಾದನೆ ಮಾಡ್ಕೋಬೇಕು.
ಸೊ ಹೀಗೆ ಎರಡು ಉದ್ದೇಶಗಳನ್ನು ಇಟ್ಕೊಂಡು ಕರ್ಮವನ್ನು ಮಾಡುವಂತಹದ್ದು. ಒಂದು, ಬದುಕಿರುವಾಗ ಸುಖವನ್ನು ಅನುಭವಿಸಬೇಕು. ಎರಡನೇದು, ಮರಣದ ನಂತರದಲ್ಲಿ ಉತ್ತಮ ಲೋಕವನ್ನು ಹೋಗಿ ಸೇರಿ ಸ್ವರ್ಗಾದಿ ಬಯಕೆಗಳು, ಅಲ್ಲೂ ಕೂಡ ನಾನು ಸುಖವನ್ನು ಅನುಭವಿಸಬೇಕು. ಸೊ ಈ ಎರಡು ಕಾರಣಗಳಿಂದ ಲೋಕದಲ್ಲಿ ಹೆಚ್ಚಿನ ಜನಗಳು ಸದಾಕಾಲ ಕರ್ಮದಲ್ಲಿ ನಿರತರಾಗಿದ್ದಾರೆ. ಬಟ್ ಆಶ್ಚರ್ಯ ಏನು ಇದರಲ್ಲಿ? ಯಾಕೆ ಪರಮಾತ್ಮ ಶ್ರೀಕೃಷ್ಣ ಈ ಮಾತನ್ನು ಉದ್ಧವನಿಗೆ ಹೇಳ್ತಾನೆ? ಇಲ್ಲಿ ಉದ್ಧವನನ್ನ ಮುಂದೆ ಇಟ್ಕೊಂಡು ನಮ್ಮೆಲ್ಲರನ್ನ ಉದ್ದೇಶಿಸಿ ಪರಮಾತ್ಮ ಮಾತನಾಡ್ತಾ ಇರುವಂತಹದ್ದು. ಇಲ್ಲಿ ಪರಮಾತ್ಮ ಹೇಳ್ತಾ ಇರುವಂತಹದ್ದು ಏನು ಅಂತಂದ್ರೆ, ಮನುಷ್ಯನಿಗೆ ಬದುಕಬೇಕು, ಕರ್ಮ ಮಾಡಬೇಕು, ಕರ್ಮ ಮಾಡುವ ಮೂಲಕ ಕರ್ಮದ ಫಲವನ್ನ ಅನುಭವಿಸಬೇಕು. ಸೊ ಬದುಕಿರುವಾಗ ಸುಖವಾಗಿರಬೇಕು, ನಂತರದಲ್ಲಿ ಉತ್ತಮ ಲೋಕವನ್ನು ಹೋಗಿ ಸೇರಬೇಕು. ಸೊ ಯಾವತ್ತೂ ಕೂಡ ಮನುಷ್ಯ ನನಗೆ ಪರಮಾತ್ಮ ಬೇಕು ಅನ್ನುವಂತಹ ಒಂದು ಆಸೆಯನ್ನು ಅವನು ವ್ಯಕ್ತಪಡಿಸ್ತಾ ಇಲ್ವಲ್ಲ. ವೈ ಪೀಪಲ್ ಆರ್ ನಾಟ್ ಥಿಂಕಿಂಗ್ ಅಬೌಟ್ ಮೀ? ಅದನ್ನೇ ಇಲ್ಲಿ ಪರಮಾತ್ಮ ಉದ್ಧವನಿಗೆ ಹೇಳ್ತಾ ಇದ್ದಾನೆ. ಎಂದೂ ಕೂಡ ಲೋಕದ ಜನಗಳು ಹೂ ಈಸ್ ಪರಮಾತ್ಮ ಅನ್ನುವಂತಹದನ್ನು ಅರ್ಥ ಮಾಡ್ಕೋತಾ ಇಲ್ಲ, ಅದನ್ನ ತಿಳ್ಕೊಳ್ಳುವಂತಹ ಪ್ರಯತ್ನವನ್ನು ಕೂಡ ಮಾಡ್ತಾ ಇಲ್ಲ. ಜೊತೆಗೆ ಇಲ್ಲಿ ಸತ್ಯ ಏನು ಅಂತಂದ್ರೆ, ಇಟ್ ಈಸ್ ದಿ ಭಗವಾನ್ ಹೂ ಹ್ಯಾಸ್ ಕ್ರಿಯೇಟೆಡ್ ದಿಸ್ ವರ್ಲ್ಡ್. ಭಗವಾನ್ ಹ್ಯಾಸ್ ಕ್ರಿಯೇಟೆಡ್ ದಿಸ್ ವರ್ಲ್ಡ್ ಅನ್ನೋದನ್ನ ಅರ್ಥ ಮಾಡ್ಕೊಂಡಿದ್ದಾರೆ. ಜಗತ್ತನ್ನ ಸೃಷ್ಟಿ ಮಾಡಿರುವಂತಹ ಅದೇ ಜಗನ್ನಾಥ, ಹಿ ಈಸ್ ಸೀಟೆಡ್ ಇನ್ ಮೈ ಹಾರ್ಟ್, ಹಿ ಈಸ್ ಅಂತರ್ಯಾಮಿ, ನನ್ನ ಹೃದಯ ನಿವಾಸಿ ಅವನು. ಅವನೇ ನನ್ನ ಹೃದಯ ನಿವಾಸಿ ಎನ್ನುವಂತಹದ್ದು ಗೊತ್ತಿದ್ರೂ ಕೂಡ ಅದನ್ನು ಅರ್ಥ ಮಾಡ್ಕೋತಾ ಇಲ್ಲ. ಕೇವಲ ಕೇಳಿಸ್ಕೊಳ್ಳುವಂತಹದ್ದು. ಯಾವುದೋ ಒಂದು ಶ್ರವಣದಲ್ಲಿ ಯಾರೋ ಒಬ್ರು ಹೇಳಿದ್ದಾರೆ. ಸೊ ಹೇಳಿರುವ ಪ್ರಕಾರ ಏನು? ಈ ಸೃಷ್ಟಿಯನ್ನ ಪರಮಾತ್ಮ ಮಾಡಿದಾನೆ. ಸೊ ಹಿ ಈಸ್ ದ ಲಾರ್ಡ್ ಆಫ್ ದಿಸ್ ಯೂನಿವರ್ಸ್, ಅಂಡ್ ದಟ್ ಲಾರ್ಡ್ ಹಿ ರಿಸೈಡ್ಸ್ ಇನ್ ಅವರ್ ಹಾರ್ಟ್, ಹಿ ಈಸ್ ಅಂತರ್ಯಾಮಿ. ಹೇಳಿರುವಂತಹದ್ದನ್ನು ಕೇಳಿದರೆ, ಬಟ್ ಅದನ್ನು ಅರ್ಥ ಮಾಡ್ಕೋತಾ ಇಲ್ಲ. ಭಗವಂತ ಹೃದಯ ನಿವಾಸಿ, ಹಿ ರಿಸೈಡ್ಸ್ ಇನ್ ಅವರ್ ಹಾರ್ಟ್ ಆಸ್ ಆತ್ಮ. ಸೊ ದಟ್ ಆತ್ಮ ಈಸ್ ಇನ್ ಮೀ, ಅಂಡ್ ದಟ್ ಆತ್ಮ ಈಸ್ ದಿ ಭಗವಂತ, ದಟ್ ಭಗವಂತ ಈಸ್ ದಿ ಲಾರ್ಡ್ ಆಫ್ ದಿ ಎಂಟೈರ್ ಯೂನಿವರ್ಸ್. ಸೊ ಈ ಪ್ರಕಾರ ಆತ್ಮ ಅಂತಂದ್ರೆ ಈ ಸಂದರ್ಭದಲ್ಲಿ ನಾನು, ಪರಮಾತ್ಮ ಅಂದ್ರೆ ಈಶ್ವರ, ಯೂನಿವರ್ಸ್ ಈ ಜಗತ್ತು. ಸೊ ಜೀವ, ಜಗತ್ತು, ಈಶ್ವರ, ಇಟ್ ಈಸ್ ಒನ್ ಓನ್ಲಿ. ಇದು ಬಹಳ ಪ್ರಬುದ್ಧವಾದಂತಹ ಒಂದು ಸ್ಟೇಟ್ಮೆಂಟು. ಬಹಳ ಗಂಭೀರವಾಗಿ ಆಲೋಚನೆ ಮಾಡಬೇಕು. ಮನುಷ್ಯ ಅನೇಕಗಳನ್ನು ಕೇಳಿಸ್ಕೊತಾ ಇದ್ದಾನೆ. ದ ಲಾರ್ಡ್ ಹ್ಯಾಸ್ ಕ್ರಿಯೇಟೆಡ್ ದಿಸ್ ಯೂನಿವರ್ಸ್ ಅಂಡ್ ಹಿ ರಿಸೈಡ್ಸ್ ಇನ್ ಅವರ್ ಹಾರ್ಟ್ ಆಸ್ ಆತ್ಮಸ್ವರೂಪಿ, ಅಂಡ್ ದಟ್ ಆತ್ಮ ಈಸ್ ಮೀ, ಅಂಡ್ ದೇರ್ ಈಸ್ ಎ ಯೂನಿವರ್ಸ್ ಅಂಡ್ ಹಿ ಈಸ್ ದಿ ಲಾರ್ಡ್. ಸೊ ಜೀವ, ಜಗತ್ತು, ಈಶ್ವರ ಈಸ್ ಒನ್ ಓನ್ಲಿ. ಬಟ್ ಮನುಷ್ಯ ಇದರ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ, ಇದನ್ನು ತಿಳ್ಕೊಳ್ಳುವಂತಹ ಪ್ರಯತ್ನವನ್ನ ಅವನು ಮಾಡ್ತಾ ಇಲ್ಲ. ಸೊ ಇಲ್ಲಿ ಜೀವ, ಜಗತ್ತು, ಈಶ್ವರ ಅನ್ನುವಂತಹ ಈ ಒಂದು ವಿಚಾರವನ್ನ ಮತ್ತಷ್ಟು ಗಂಭೀರವಾಗಿ ಚಿಂತನೆ ಮಾಡಿದಾಗ, ಭಗವಂತ ರಿಸೈಡ್ಸ್ ಇನ್ ಮೈ ಹಾರ್ಟ್ ಆಸ್ ಆತ್ಮರೂಪ, ದಟ್ಸ್ ಮೀ, ಅದು ನಾನು. So Bhagavanta is here, the Lord of this universe. The entire Lord, the entire universe, ಜಗತ್ತು, ಜಗತ್ತಿನಲ್ಲಿರುವಂತಹ ಅನೇಕ ವಸ್ತುಗಳು ಹಾಗೂ ಇಡೀ ಬ್ರಹ್ಮಾಂಡ ಪಾಲಕ, ದಟ್ ಭಗವಂತ, he resides in my heart in ಆತ್ಮರೂಪಿ, ದಟ್ ಆತ್ಮ is me. That means ನಾನು ಎಲ್ಲವೂ ಆಗಿದ್ದೀನಿ.
ಸೊ ನಾನು ಎಲ್ಲವೂ ಆಗಿದ್ದೀನಿ ಅನ್ನುವಂತಹ ಇಷ್ಟು ದೊಡ್ಡ ಸತ್ಯ ಅದನ್ನು ಅರ್ಥ ಮಾಡ್ಕೊಳ್ಳದೆ ಮನುಷ್ಯ ಕೇವಲ ಕ್ಷಣಿಕ ಸುಖಕ್ಕಾಗಿ ಕೆಲವೊಂದು ವಸ್ತುಗಳ ಬಯಕೆಯಿಂದ ಅವುಗಳ ಹಿಂದೆ ಓಡುವಂತಹದ್ದು. ಮರಣದ ನಂತರದಲ್ಲಿ ಎಲ್ಲೋ ಸ್ವರ್ಗ ಇದೆ, ಆ ಸ್ವರ್ಗದಲ್ಲಿ ಸುಖ ಇದೆ, ಬಟ್ ಎಲ್ಲವೂ ಇಲ್ಲೇ ಇದೆ. ಮನುಷ್ಯ ಅದನ್ನ ಯೋಚಿಸ್ತಾ ಇಲ್ಲ. ಹಿ ಈಸ್ ನಾಟ್ ಗಿವಿಂಗ್ ಪ್ರಾಪರ್ ಅಟೆನ್ಷನ್ ಟು ದಟ್ ಟ್ರೂತ್. ಸೊ ಮನುಷ್ಯನಿಗೆ ಆಸೆ ಏನು ಅಂತಂದ್ರೆ, ಇಫ್ ಐ ಕಾಂಕರ್ ದಿ ವರ್ಲ್ಡ್ then I will be a successful man in this universe. ಸೊ ಸೊಸೈಟಿ ನನ್ನನ್ನು ರೆಕಗ್ನೈಸ್ ಮಾಡುತ್ತೆ, ಇಷ್ಟು ದೊಡ್ಡ ಸಾಹಸ ಮಾಡಿದ್ದೀನಿ, ಇಷ್ಟೊಂದು ದೊಡ್ಡ ಅಚೀವ್ಮೆಂಟ್ ನನ್ನದಾಗಿದೆ ಅಂತ ಹೇಳಿ ಇಡೀ ಪ್ರಪಂಚ ನನ್ನನ್ನು ಹೊಗಳುತ್ತೆ. ದಿಸ್ ಈಸ್ ದ ಥಿಂಕಿಂಗ್ ಆಫ್ ದಿ ಪೀಪಲ್. ಬಟ್ ಆಕ್ಚುಲ್ ಆಗಿ ಜಗತ್ತನ್ನೇ ಸೃಷ್ಟಿ ಮಾಡಿರುವಂತಹ ಆ ಜಗನ್ನಾಥ, ಹಿ ರಿಸೈಡ್ಸ್ ಇನ್ ಮೈ ಹಾರ್ಟ್ ಆಸ್ ಆತ್ಮ ಅಂಡ್ ಐ ಆಮ್ ದಟ್ ಆತ್ಮ. ಅದು ನಾನೇ ಆಗಿದ್ದೀನಿ. ಬಟ್ ಬಿಕಾಸ್ ಆಫ್ ದಿ ಅಜ್ಞಾನ ಇಸ್ ಕಾಲ್ಡ್ ignorance, and because of this ignorance I am restricted myself to this limited body, mind and intellect. ನಾನು ಅಂತಂದ್ರೆ ಈ ದೇಹ, ಮನಸ್ಸು ಮತ್ತು ಬುದ್ಧಿ. The Atma has created the world out of his own material. Atma means Paramatma. The Lord has created this world out of his own material. To create this world, he did not bring material from somewhere else. He himself became the material. So he is the material cause of this universe. It is called Nimitta Karana, Upadana Karana. And he is everything, and I am the source of that. So this is called Atma Tattva. ಇದು ಹೇಗೆ ಅಂತಂದ್ರೆ, ಒಬ್ಬ ಮನುಷ್ಯ ಇರೋನೊಬ್ಬನೇ ಮನುಷ್ಯ, he becomes many ಅಂತಂದ್ರೆ he is appearing as many. ಬಟ್ ಅಲ್ಲಿ ಮೆನಿ ಇಲ್ವೇ ಇಲ್ಲ, ಇರೋದು ಒಬ್ಬನೇ ಮನುಷ್ಯ ಅನೇಕಗಳಾಗಿ ಕಾಣಿಸ್ಕೋತಾನೆ. ಇದು ಹೇಗೆ ಅಂತಂದ್ರೆ, ಅವನ ಮಗ ಅವನನ್ನ ಅಪ್ಪ ಅಂತ ಕರೀತಾನೆ, ಮಗನಿಗೆ ಅಪ್ಪನಾಗಿರ್ತಾನೆ ಇದೇ ಮನುಷ್ಯ. ಈ ಮನುಷ್ಯನನ್ನ ಮಗನೇ ಅಂತ ಹೇಳಿ ಅವರ ಅಪ್ಪ ಅಮ್ಮ ಕರೀತಾರೆ, ಸೇಮ್ ಮನುಷ್ಯ. ಹೆಂಡತಿ ನನ್ನ ಗಂಡ ಅಂತ ಹೇಳ್ತಾಳೆ, ಅಣ್ಣ ತಮ್ಮಂದ್ರು ನನ್ನ ಸಹೋದರ ಅಂತ ಹೇಳ್ತಾರೆ, ಅದೇ ಮನುಷ್ಯನನ್ನ. ಅಕ್ಕ ತಂಗಿಯರು ನನ್ನ ಸಹೋದರ ಅಂತ ಹೇಳ್ತಾರೆ, ದ ಸೇಮ್ ಪರ್ಸನ್. ಅದೇ ಮನುಷ್ಯ ಆಫೀಸ್ಗೆ ಹೋದಾಗ ಅವನ ಕೈ ಕೆಳಗಡೆ ಇರುವಂತಹ ಬೇರೆ ಬೇರೆ ಆ ಸಿಬ್ಬಂದಿಗಳಿಗೆ ಇವನು ಬಾಸ್ ಆಗಿರ್ತಾನೆ, ಸೇಮ್ ಮನುಷ್ಯ. ಇವನಿಗೊಬ್ಬ ಬಾಸ್ ಇರ್ತಾನೆ ಆಫೀಸಲ್ಲಿ, ಸೇಮ್ ಮನುಷ್ಯ. ಸೊ he is not many, he is one only. ಬಟ್ ಏನು ಅಂತಂದ್ರೆ, ಅವನು ಅನೇಕ ಪಾತ್ರಗಳನ್ನ ಮಾಡ್ತಾ ಇದ್ದಾನೆ ಇಲ್ಲಿ. ಸೊ he is not many, but his roles are many. It is exactly like that. ಪರಮಾತ್ಮ ಅಂತಂದ್ರೆ he is one only and he is everything. ಪರಮಾತ್ಮನನ್ನ ಹೊರತುಪಡಿಸಿದ್ರೆ ಇಲ್ಲಿ ಬೇರೆ ಮತ್ತೊಂದು ಇದೆ ಅನ್ನುವಂತಹದ್ದು ಯಾವುದೂ ಇಲ್ಲ. ಇಟ್ ಈಸ್ ದಿ ಪರಮಾತ್ಮ ಓನ್ಲಿ ಅಪಿಯರಿಂಗ್ ಆಸ್ ಸೋ ಮೆನಿ ಥಿಂಗ್ಸ್. ಬಟ್ ದೇ ಆಲ್ ಅಪಿಯರ್. ಅದಕ್ಕೆ ಶಾಸ್ತ್ರದಲ್ಲಿ, ವೇದಾಂತದಲ್ಲಿ ಅಪಿಯರೆನ್ಸ್ ಅಂತ ಹೇಳಿದಾಗ ಇಟ್ ಈಸ್ ನಾಟ್ ಟ್ರೂತ್ ಅಂತ ಹೇಳ್ತಾರೆ, ಅದು ಸತ್ಯ ಅಲ್ಲ. ಬಿಕಾಸ್ ವಾಟರ್ ಇಟ್ ಸೆಲ್ಫ್ ಬಿಕಮ್ಸ್ ದಿ ವೇವ್, ವಾಟರ್ ಇಟ್ ಸೆಲ್ಫ್ ಬಿಕಮ್ಸ್ ದಿ ಬಬಲ್, ವಾಟರ್ ಇಟ್ ಸೆಲ್ಫ್ ಬಿಕಮ್ಸ್ ಸುನಾಮಿ, ಬಿಕಮ್ಸ್ ಟೈಡ್.
ಸೇಮ್ ವೇ ದಿ ಪರಮಾತ್ಮ, ನಾವೊಂದು ಶಾಂತಿ ಮಂತ್ರವನ್ನು ಕೂಡ ಹೇಳ್ತೀವಿ, ಪೂರ್ಣಮದ ಪೂರ್ಣಮಿದಂ. ಸೊ ವಿತೌಟ್ ಎನಿ ಗೈನ್, ವಿತೌಟ್ ಎನಿ ಲಾಸ್, he himself is the efficient cause of this whole creation, and he is the material cause of this creation. That divinity, ಈ ಒಂದು ಆತ್ಮತತ್ವವನ್ನು ನಾವು ಅರ್ಥ ಮಾಡಿಕೊಂಡ್ರೆ, ಐ ಆಮ್ ದಿ ಸೋರ್ಸ್ ಆಫ್ ಎವ್ರಿಥಿಂಗ್. ಸೊ ದಿಸ್ ಈಸ್ ದಿ ಪರ್ಪಸ್ ಆಫ್ ದಿ ವೇದಾಸ್ ಅಂಡ್ ಸ್ಕ್ರಿಪ್ಚರ್ಸ್. ಯಾಕೆ ಈ ವೇದಾಂತ ಶಾಸ್ತ್ರ ಗ್ರಂಥಗಳೆಲ್ಲ ಯಾಕಿದೆ ಅಂತಂದರೆ, ಇಟ್ ಈಸ್ ಟು ಗಿವ್ ದಿಸ್ ನಾಲೆಡ್ಜ್ ಟು ಅಸ್. By giving the knowledge to us, it has to regulate. So to regulate us, these scriptures are there. ವೇದಾಂತ ಇವುಗಳೆಲ್ಲ ಇರುವಂತಹದ್ದು ನಮ್ಮನ್ನು ತಿದ್ದಿ ನಮಗೆ ಒಂದು ಸಾರ್ಥಕವಾದ ಬದುಕನ್ನು ಕಲ್ಪಿಸಿಕೊಡೋದಕ್ಕೆ ಏನೆಲ್ಲವನ್ನ ಇವುಗಳು ಮಾಡಬಹುದೋ ಅವೆಲ್ಲವನ್ನ ಈ ವೇದಾಂತಗಳು, ಶಾಸ್ತ್ರ ಗ್ರಂಥಗಳು, ಒಬ್ಬ ರಿಯಲೈಸ್ಡ್ ಮಾಸ್ಟರ್, ಗುರು, ಸದ್ಗುರು, ಸಂತ, ಇವರುಗಳೆಲ್ಲ ಇದೇ ಕೆಲಸವನ್ನು ಮಾಡ್ತಾ ಬಂದಿದ್ದಾರೆ. ಸೊ ಇಟ್ ಈಸ್ ಅವರ್ ರೆಸ್ಪಾನ್ಸಿಬಿಲಿಟಿ ದಟ್ ವಿ ಹ್ಯಾವ್ ಟು ಶಿಫ್ಟ್ ಅವರ್ ಅಟೆನ್ಷನ್ ಟು ದಟ್ ಹೈಯರ್ ರಿಯಾಲಿಟಿ. ಸೊ ದಿಸ್ ಈಸ್ ಕಾಲ್ಡ್ ಸಾಧನಾ. ದಿಸ್ ಸಾಧನಾ ವಿ ಆಲ್ ಹ್ಯಾವ್ ಟು ಡೂ. ಸೊ ಇಲ್ಲಿ ಉದ್ಧವನ ಮೂಲಕ ಪರಮಾತ್ಮ ಶ್ರೀಕೃಷ್ಣ ಈ ಒಂದು ಸಂದೇಶವನ್ನು ಕೊಡ್ತಾ ಇದ್ದಾನೆ. ಇಟ್ಸ್ ಅ ವೆರಿ ಗುಡ್ ಎಕ್ಸಾಂಪಲ್ ದಟ್ ವಿ ಕ್ಯಾನ್ ಸಿ. ಈ ಒಂದು ಭಾಗವತದ ಈ ಒಂದು ಸಂದರ್ಭದಲ್ಲಿ, ಈ ಭಾಗದಲ್ಲಿ ಭಗವಂತ ಕೊಡ್ತಾ ಇರುವಂತಹ ಈ ಒಂದು ಉದಾಹರಣೆ, ಇಟ್ ಈಸ್ ರಿಯಲಿ ಬಹಳ ಅಪ್ರಿಷಿಯೇಟ್ ಮಾಡುವಂತಹದ್ದು. ಇದು ಹೇಗೆ ಅಂತಂದರೆ, ಇದು ಮಂಜು ಮುಸುಕಿದ ವಾತಾವರಣದಲ್ಲಿ ನಾವು ಓಡಾಡಬೇಕಾದ್ರೆ ಏನಾಗುತ್ತೆ, ಇಟ್ ಲುಕ್ಸ್ ಲೈಕ್, ಇಟ್ ಅಪಿಯರ್ಸ್ ದಟ್ ದ ವಿಷನ್ಸ್ ಆರ್ ಬ್ಲಾಕ್ಡ್. ಹೊರಗಡೆ ದಟ್ಟ ಮಂಜು ಕವಿದೆ ಅಂತಂದಾಗ ಅಲ್ಲೇ ಎದುರುಗಡೆ ಇರುವಂತಹ ವಸ್ತು, ವ್ಯಕ್ತಿ ಯಾರು ಕೂಡ ಸ್ಪಷ್ಟವಾಗಿ ನಮಗೆ ಕಾಣಿಸೋದಿಲ್ಲ. ನಮಗೆ ನಮ್ಮ ಕಣ್ಣುಗಳ ಮೇಲೆ ಅನುಮಾನ ಬರುತ್ತೆ. ವೈ ಐ ಆಮ್ ನಾಟ್ ಸೀಯಿಂಗ್ ಇಟ್ ಕ್ಲಿಯರ್ಲಿ? ಇಲ್ಲೇನಾದರೂ ನನ್ನ ಕಣ್ಣಿನಲ್ಲಿ ದೋಷ ಇದೆಯಾ? ಇಲ್ಲಿವರೆಗೆ ಚೆನ್ನಾಗಿತ್ತಲ್ಲ. ನೋ, ಐ ಆಮ್ ನಾಟ್ ಸೀಯಿಂಗ್ ಎನಿಥಿಂಗ್ ಕ್ಲಿಯರ್ಲಿ. It is because of the foggy atmosphere that is there in the outside. It is not the problem of the vision. It is the foggy atmosphere. ಮಂಜು ಮುಸುಕಿದ ವಾತಾವರಣ. Similarly, the desires that are there in the mind, ಮನುಷ್ಯನ ಮನಸ್ಸಿನಲ್ಲಿ ಹುಟ್ಟಿರುವಂತಹ ಆಸೆ ಬಯಕೆಗಳ ಬಹಳ ದೊಡ್ಡ ಪಟ್ಟಿ, ಅದು ನಮ್ಮ ನಿಜವಾದ ವಿಷನ್ ಅನ್ನು ಬ್ಲಾಕ್ ಮಾಡಿಬಿಟ್ಟಿದೆ. ನಾವು ಯಾವುದನ್ನ ನೋಡಬೇಕು ಆ ಒಂದು ದರ್ಶನ ನಮಗೆ ಸಿಗ್ತಾ ಇಲ್ಲ. ದಿಸ್ ಈಸ್ ದ ರೀಸನ್ ದಟ್ ವಿ ಆರ್ ನಾಟ್ ಏಬಲ್ ಟು ಸಿ ದಿ ಟ್ರೂತ್. ಸೊ ಮನಸ್ಸಿನಲ್ಲಿ ಹುಟ್ಟಿದಂತಹ ಆಸೆಗಳನ್ನು ನಾವು ಪೂರೈಸ್ಕೋಬೇಕು, ಫುಲ್ಫಿಲ್ ಮಾಡ್ಕೋಬೇಕು. ಈ ಕಾರಣದಿಂದ ಮನುಷ್ಯ ಸದಾ ಕರ್ಮದಲ್ಲಿ ನಿರತನಾಗಿರ್ತಾನೆ ಮತ್ತು ಕರ್ಮಗಳನ್ನು ಮಾಡುವ ಮೂಲಕ ಪ್ರಾಣ ಪೋಷಣೆಯನ್ನು ಮಾಡ್ತಾ ಇರ್ತಾನೆ. ಸೊ ವೇದಾಂತದ ದೃಷ್ಟಿಯಿಂದ ಇಂತಹ ಮನುಷ್ಯರುಗಳ ಪರಿಸ್ಥಿತಿ ಏನು ಅಂತಂದರೆ, ಅವರ ಕಣ್ಣುಗಳಲ್ಲಿ ಸದಾ ಈ ಕತ್ತಲೆ ಎನ್ನುವಂತಹದ್ದೇ ತುಂಬಿರುತ್ತೆ. ಹೇಗೆ ಮಂಜು ಮುಸುಕಿದ ವಾತಾವರಣದಲ್ಲಿ ಒಂದು ನೋಡ್ತೀನಿ ಅಂತಂದರೆ ಒಂದು ಕ್ಲಾರಿಟಿ ಸಿಗೋದಿಲ್ಲ, ಆ ರೀತಿಯಲ್ಲಿ ಕೇವಲ ಪ್ರಾಣ ಪೋಷಣೆ ಮತ್ತು ನಮಗೆ ಬೇಕಾದಂತಹ ಆಸೆ ಬಯಕೆಗಳನ್ನು ಪೂರೈಸಿಕೊಳ್ಳೋದಕ್ಕೆ ನಾವು ಸದಾಕಾಲ ಕರ್ಮದಲ್ಲಿ ನಿರತರಾಗಿರೋದ್ರಿಂದ ವೇದಾಂತ ನಮ್ಮನ್ನು ಕುರಿತು ಹೇಳುತ್ತೆ, ನಮ್ಮ ಕಣ್ಣುಗಳಲ್ಲಿ ಕೂಡ ಸದಾ ಕತ್ತಲೆನೇ ತುಂಬಿರುತ್ತೆ. ಬೆಳಕನ್ನು ನೋಡೋದಕ್ಕೆ ಈ ಕಣ್ಣುಗಳು ಅಶಕ್ತವಾಗಿದೆ.
ಭಗವಂತ ಹಿ ಕಂಟಿನ್ಯೂಸ್. ತೇ ಮೇ ಮತಮ ವಿಜ್ಞಾಯ ಪರೋಕ್ಷಂ ವಿಷಯಾತ್ಮಕಾಃ ಹಿಂಸಾಯಾಂ ಯದಿ ರಾಗ ಸ್ಯಾತ್ ಯಜ್ಞ ಏವ ನ ಚೋದನ. ಹಿಂಸಾ ವಿಹಾರಾಃ ಹಿ ಅಲಬ್ಧೈಃ ಪಶುಭಿಃ ಸ್ವಸುಖೇಚ್ಛಯ ಯಜಂತೆ ದೇವತಾಃ ಯಜ್ಞೈಃ ಪಿತೃಭೂತ ಪತೇನ್ಕಲಾಃ. ನಾವುಗಳೆಲ್ಲ ಒಂದು ರೀತಿಯ ಗೀಳುಗಳನ್ನು ಬೆಳೆಸ್ಕೊಂಡ್ಬಿಟ್ಟಿದ್ವಿ. ಗೀಳು ಅಂತಂದ್ರೆ ಯಾವುದೋ ಒಂದರ ಅಭಿರುಚಿಯ ಸುಳಿಗೆ ನಾವು ಸಿಕ್ಕಾಕೊಂಡಿರ್ತೀವಿ, ಅದು ಬಿಟ್ಟರೆ ಇನ್ನು ಇಲ್ಲ. ಸೊ ಹಾಗೆ ಈ ಗೀಳು ಅಂತಂದ್ರೆ ಕೆಲವೊಂದು ಹವ್ಯಾಸಗಳನ್ನು ನಾವು ಬೆಳೆಸ್ಕೊಂಡ್ಬಿಟ್ಟಿರ್ತೀವಿ. ಇಂತಹ ಹವ್ಯಾಸ ಏನಾರು ಆ ರೊಟೀನ್ ಅನ್ನುವಂತಹದ್ದು ತಪ್ಪಾದರೆ, ಸಿಗದೆ ಹೋದರೆ, ಮಿಸ್ ಆದರೆ ವೆರಿ ಡಿಫಿಕಲ್ಟ್ ಟು ಸರ್ವೈವ್. ಸಾಮಾನ್ಯವಾಗಿ ನಾವು ಬೆಳಗ್ಗೆ ಎದ್ದು ಮುಖ ತೊಳ್ಕೊಂಡು ಬ್ರಷ್ ಮಾಡಿ ಹೊರಗಡೆ ಬಂದಾಗ ಕಾಫಿ ಕುಡಿಯುವಂತಹ ಅಭ್ಯಾಸ. ಕಾಫಿ ಕುಡಿಬೇಕಾದ್ರೆ ಪೇಪರ್ ಓದುವಂತಹ ಒಂದು ಅಭ್ಯಾಸವನ್ನು ನಾವು ಬೆಳೆಸ್ಕೊಂಡ್ಬಿಟ್ಟಿರ್ತೀವಿ. ಒಂದು ದಿನ ಏನಾಗುತ್ತೆ, ಎಂದಿನಂತೆ ಬೆಳಗ್ಗೆ ಎದ್ದು ಕೈಕಾಲು ಮುಖಗಳನ್ನು ತೊಳ್ಕೊಂಡು ಬ್ರಷ್ ಮಾಡಿ ಬಂದಿರ್ತೀವಿ. ಪೇಪರ್ ಬಂದಿದೆ, ಗ್ಯಾಸ್ ಮುಗಿದು ಹೋಗಿದೆ, ಕರೆಂಟ್ ಇಲ್ಲ. ಸೊ ಕಾಫಿ ಆಗೋವರೆಗೆ ಪೇಪರ್ ಓದಿ ಮುಗಿಸು ಅಂತ ಹೇಳಿದ್ರೆ, ಇಲ್ಲ ಪೇಪರ್ ಓದಬೇಕು ಅಂದರೆ ಕಾಫಿ ಬೇಕು. ಕಾಫಿ ಇಲ್ಲ ಅಂತಂದ್ರೆ ಪೇಪರ್ ಓದಕ್ಕಾಗೋದಿಲ್ಲ. ಏನಾದರೂ ಅರ್ಥ ಇದೆಯಾ ಇದರಲ್ಲಿ? ಪೇಪರ್ ಓದೋದಕ್ಕೆ ಕಾಫಿಯ ಅಗತ್ಯ ಏನಾದರೂ ಇದೆಯಾ? ಖಂಡಿತ ಇಲ್ಲ. ಬಟ್ ಇಟ್ ಈಸ್ ಗೀಳು. 6 ಗಂಟೆಗೆ ನಾನು ಕಾಫಿ ಕುಡಿಬೇಕು. ಕಾಫಿ ಕುಡಿಬೇಕಾದ್ರೆ ಪೇಪರ್ ಓದೋದು, ಇನ್ನೇನೋ ಒಂದು ಮಾಡೋದು. ಕಾಫಿ ಈಸ್ ಇಂಪಾರ್ಟೆಂಟ್. 6 ಗಂಟೆಗೆ ಕಾಫಿ ಕುಡಿಯುವಂತಹದ್ದು ಈಸ್ ಇಂಪಾರ್ಟೆಂಟ್. ಅದು ಅಭ್ಯಾಸ ಆಗೋಗಿದೆ. ಈ ಅಭ್ಯಾಸವನ್ನು ನಾನು ತಪ್ಪಿಸ್ಕೊಳ್ಳೋದಕ್ಕೆ ಐ ಆಮ್ ನಾಟ್ ಪ್ರಿಪೇರ್ಡ್. ಸೊ ಅದಕ್ಕೆ ಬೇರೆ ಏನೇನೋ ಕಾರಣ ಕೊಡೋದು. ಪೇಪರ್ ಓದೋಕ್ಕಾಗಲ್ಲ, ಅಥವಾ ಮಾರ್ಕೆಟ್ಗೆ ಹೋಗಿ ತರಕಾರಿ ತರೋದಕ್ಕಾಗೋದಿಲ್ಲ, ಒಂದು ವಾಕ್ ಹೋಗೋಕ್ಕಾಗಲ್ಲ, ಬಿಕಾಸ್ ಕಾಫಿ ಆಗಿಲ್ಲ. 6 ಗಂಟೆಗೆ ಕಾಫಿ ಕುಡಿಯಲೇಬೇಕು, ಇಲ್ಲಾಂದ್ರೆ ತಲೆನೋವು ಬರುತ್ತೆ. ಸೊ ಇಂತಹದನ್ನ ಗೀಳು ಅಂತ ಕರೀತಾರೆ. ಕೆಲವು ರೀತಿಯ ಹವ್ಯಾಸಗಳನ್ನ ನಾವೇ ಬೆಳೆಸ್ಕೊಂಡು ಅವುಗಳಿಗೆ ಒಂದು ಅರ್ಥವನ್ನು ಕೊಟ್ಬಿಟ್ಟಿರ್ತೀವಿ. ಸೊ ಹೀಗೆ ಈ ಅಭ್ಯಾಸಗಳು ಇಲ್ಲ ಅಂತಂದ್ರೆ ನನ್ನಿಂದ ಸಾಧ್ಯವೇ ಇಲ್ಲ. ಕಾಫಿ ಇಲ್ಲ ಅಂತಂದ್ರೆ ಇಟ್ ಈಸ್ ನಾಟ್ ಪಾಸಿಬಲ್. 1 ಇಂಚು ನಾನು ಮೂವ್ ಆಗೋದಿಲ್ಲ. ಯಾಕೆ? ಬಿಕಾಸ್ ಕಾಫಿ ಇನ್ನೂ ಸಿಕ್ಕಿಲ್ಲ. ಸೊ ಈ ರೀತಿ ದಿಸ್ ಇಸ್ ಕಾಲ್ಡ್ ಗೀಳು. ಸೊ ಜಗತ್ತಿನ ವಸ್ತು ವಿಷಯಗಳ ಮೇಲೆ ಆಸಕ್ತಿ ಎನ್ನುವಂತಹದ್ದು ಹೆಚ್ಚಾದಾಗ ಕೆಲವು ಕರ್ಮಗಳ ಬಗ್ಗೆ ಗೀಳು ನಾವು ಬೆಳೆಸ್ಕೊಂಡ್ಬಿಟ್ಟಿರ್ತೀವಿ. ಅಂತಂದ್ರೆ ಲೋಕದ ಇಂತಹ ಒಂದು ವಸ್ತು ನನಗೆ ಸಿಗತ್ತೆ, ಅದಕ್ಕೆ ಇಂತಹ ಒಂದು ಕರ್ಮವನ್ನು ಮಾಡಬೇಕು. ಆ ವಸ್ತು ನನಗೆ ಸಿಕ್ಕಿದ ನಂತರದಲ್ಲಿ ಇಟ್ ಗಿವ್ಸ್ ಮಿ ಲಾಟ್ ಆಫ್ ಪ್ಲೆಷರ್, ಬಹಳ ಹೆಚ್ಚಿನ ಸುಖವನ್ನು ಕೊಡುತ್ತೆ. ಸೊ ಆ ವಸ್ತು ಪಡೀಬೇಕು, ಈ ಕರ್ಮವನ್ನು ಮಾಡಬೇಕು. ಸೊ ಈ ಕರ್ಮವನ್ನು ಮಾಡಬೇಕು, ಆ ಒಂದು ವಸ್ತುವನ್ನು ನಾನು ಪಡೀಬೇಕು. ಸೊ ಇವೆರಡು ಒಂದಕ್ಕೊಂದು ಅಂಟುಕೊಂಡಿರುವಂತಹದ್ದು. ಇಂತಹ ಕರ್ಮವನ್ನು ಮಾಡೋದು, ಆ ವಸ್ತುವನ್ನು ಗಳಿಸುವಂತಹದ್ದು, ಆ ಮೂಲಕ ಒಂದು ಸುಖವನ್ನು ಅನುಭವಿಸುವಂತಹದ್ದು. ಸೊ ಇದು ಪ್ರಾಕ್ಟೀಸ್ ಆಗೋಗಿದೆ. ಕರ್ಮಗಳಲ್ಲಿ ಹೆಚ್ಚು ಆಸಕ್ತಿಯನ್ನು ಹೊಂದಿರುವ ಕಾರಣದಿಂದ ನಮ್ಮನ್ನು ಉದ್ದೇಶಿಸಿ ಇಲ್ಲಿ ಭಗವಂತ ಉದ್ಧವನಿಗೆ ಹೇಳ್ತಾ ಇದ್ದಾನೆ, ಹೇ ಉದ್ಧವ, ತೇ ಅಂತಂದ್ರೆ ಅವರುಗಳು ಅಂತಂದ್ರೆ ನಮ್ಮನ್ನು ಕುರಿತು ಹೇಳಿರುವಂತಹದ್ದು. ಅವರುಗಳು ನನ್ನಲ್ಲಿ ಅಥವಾ ನನ್ನ ವಿಷಯದಲ್ಲಿ ಮತಮ ವಿಜ್ಞಾಯ, ಮತಂ ಅವಿಜ್ಞಾಯ, ನನ್ನನ್ನು ಸರಿಯಾಗಿ ತಿಳ್ಕೊಳ್ಳದೆ
ವೇಸ್ಟ್ ಮಾಡ್ಕೋತಾ ಇದ್ದಾರೆ ಬದುಕನ್ನ. ಅವರು ನನ್ನನ್ನು ಅರ್ಥ ಮಾಡ್ಕೊಳ್ಳುವಂತಹ ಪ್ರಯತ್ನವನ್ನೇ ಅವರು ಮಾಡ್ತಾ ಇಲ್ಲ. ಪರೋಕ್ಷವಾಗಿ ಕೂಡ ಅವರು ನನ್ನ ಬಗ್ಗೆ ಆಸಕ್ತಿಯನ್ನು ಬೆಳೆಸ್ಕೊಳ್ತಾ ಇಲ್ಲ. ಅವರೆಲ್ಲ ನನಗೆ ಅನ್ನಿಸ್ತಾ ಇದೆ ನನ್ನಿಂದ ಬಹಳ ದೂರವಾಗಿ ಉಳ್ಕೋತಾ ಇದ್ದಾರೆ. ನನ್ನ ಹತ್ರಕ್ಕೆ ಅವ್ರುಗಳು ಯಾರು ಬರ್ತಾ ಇಲ್ಲ. ವಿಷಯಾತ್ಮಕ, ಅವರ ಬುದ್ಧಿನಲ್ಲಿ ಸದಾ ಈ ಒಂದು ಹೊರ ಪ್ರಪಂಚದ ವಿಷಯಗಳೇ ತುಂಬಿಕೊಂಡಿದೆ. ಲೋಕದ ಸಂಗತಿಗಳನ್ನೆಲ್ಲ ಅವರು ತಲೆಯಲ್ಲಿ ಇಟ್ಕೊಂಡಿದ್ದಾರೆ. ಸೊ ಯಾವಾಗ ಮನಸ್ಸು ಸದಾಕಾಲ ಹೊರ ಪ್ರಪಂಚದ ವಸ್ತು ವಿಷಯಗಳಲ್ಲಿ ಅಂಟಿಕೊಂಡಿರುತ್ತೆ, ಆಗ ಅವುಗಳ ಮೇಲಿನ ಆಸಕ್ತಿಯಿಂದ ದೇ ಡೆವಲಪ್ ಲೈಕ್ಸ್ ಅಂಡ್ ಡಿಸ್ಲೈಕ್ಸ್. ಸೊ ಬಿಕಾಸ್ ಆಫ್ ದಿಸ್, ಈ ಕಾರಣದಿಂದ ದೇರ್ ಈಸ್ ರಾಗ, ದೇರ್ ಈಸ್ ದ್ವೇಷ, ಅಲ್ಲಿ ಒಂದು ರೀತಿಯ ಅಟ್ಯಾಚ್ಮೆಂಟ್. ಹೇಗಾದರೂ ಮಾಡಿ ನನಗೆ ಬೇಕಾಗಿರುವಂತಹದ್ದನ್ನು ನಾನು ಪಡ್ಕೊಳ್ಳೇಬೇಕು, ಹೇಗಾದರೂ ಮಾಡಿ ಅಂತಂದಾಗ ದೇ ಆರ್ ಪ್ರಿಪೇರ್ಡ್. ಕೆಲ ಸಂದರ್ಭದಲ್ಲಿ ನಮಗೆ ಬೇಕಾದಂತಹ ವಸ್ತುವಿನ ಮೇಲೆ ನಾವು ಎಷ್ಟು ಆಸಕ್ತಿಯನ್ನು ಬೆಳೆಸ್ಕೊಂಡು ಅವುಗಳಿಗೆ ನಾವು ಅಟ್ಯಾಚ್ ಆಗಿರ್ತೀವಿ ಅಂತಂದರೆ, ಅವುಗಳು ದುರ್ಲಭ ಅನ್ನುವಂತಹದ್ದೇನಾದರೂ ಮನಸ್ಸಿಗೆ ಗೊತ್ತಾದಾಗ, ಇಲ್ಲ ನಾನು ಅದನ್ನು ಬಿಡೋದಿಲ್ಲ, ಏನಾದರೂ ಮಾಡಿ ನಾನು ಅದನ್ನು ಪಡ್ಕೋತೀನಿ. ಸೊ ಇಲ್ಲಿ ಮನುಷ್ಯನ ಮನಸ್ಸು ಏನೇ ಆಗಲಿ ನಾನು ಅದನ್ನು ಪಡ್ಕೋತೀನಿ ಅಂತಂದಾಗ ಅವನಿಗೆ ಗೊತ್ತಾಗದಂತೆ ಅವನು ಹಿಂಸಾ ಪ್ರವೃತ್ತಿಯನ್ನು ಕೂಡ ಬೆಳೆಸಿಕೊಂಡು ಆ ವಸ್ತುವನ್ನು ಪಡ್ಕೊಳ್ಳೋದಕ್ಕೆ ಅವನು ರೆಡಿ ಆಗ್ತಾನೆ. ಸೊ ಹಿಂಸಾ ಪ್ರವೃತ್ತಿ. ಸೊ ಬಿಕಾಸ್ ಆಫ್ ದಿಸ್ ಹಿಂಸಾ ಪ್ರವೃತ್ತಿ, ಅದು ಸಮಾಜದಲ್ಲಿ ಒಂದು ರೀತಿಯ ದ್ವೇಷವನ್ನ, ಅಶಾಂತಿಯನ್ನು ಹುಟ್ಟಿ ಹಾಕತ್ತೆ. ಸೊ ಹಿಂಸಾ ಪ್ರವೃತ್ತಿಯನ್ನ ತಡಿಬೇಕು, ಅದು ಒಂದು ಮಿತಿಯನ್ನ ದಾಟಬಾರದು. ಏನು ಪ್ರತಿನಿತ್ಯ ಇದೇ ಆಗೋಗಿದೆಯಲ್ಲ, ತಡೆಯಕ್ಕಂತೂ ಆಗ್ತಾ ಇಲ್ಲ, ಅಟ್ಲೀಸ್ಟ್ ಒಂದು ಇತಿಮಿತಿ, ಇದೆಲ್ಲ ಅವರವರೇ ಮಾಡಿಕೊಳ್ಳುವಂತಹ ಸಂಕಲ್ಪ. ಯಾಕೆ ಅಂತಂದರೆ ಈ ಹಿಂಸಾ ಪ್ರವೃತ್ತಿ ಜಾಸ್ತಿ ಆಗ್ತಾ ಆಗ್ತಾ ಸಮಾಜದಲ್ಲಿ ಆ ನೆಮ್ಮದಿ, ಶಾಂತಿ ಎನ್ನುವಂತಹದ್ದು ನಾಶವಾಗತ್ತೆ. ಆಗ ಅಲ್ಲಿ ಕೆಲವರು ಏನು ಮಾಡ್ತಾರೆ, ಇದನ್ನ ಹೀಗೆ ಬಿಟ್ಟರೆ ಸಂಪೂರ್ಣವಾಗಿ ಶಾಂತಿ, ನೆಮ್ಮದಿ ಎನ್ನುವಂತಹದ್ದನ್ನು ನಾವು ಮರಿಬೇಕಾಗತ್ತೆ ಅಂತ ಹೇಳಿ ಒಂದು ಲಿಮಿಟ್ನ ಫಿಕ್ಸ್ ಮಾಡುವಂತಹ ಪ್ರಯತ್ನವನ್ನು ಮಾಡ್ತಾರೆ. ಸೊ ಅದು ಒಂದು ಮಿತಿಯನ್ನು ದಾಟಬಾರದು. ಸೊ ಈ ಕಾರಣದಿಂದ ಇಲ್ಲಿ ನಮ್ಮ ಶಾಸ್ತ್ರ ಒಂದು ಮಿತಿಯನ್ನು ದಾಟಬಾರದು ಅಂತ ಹೇಳಿ ನಮಗೆ ಇಂತಹ ಜನಗಳಿಗಾಗಿ ಯಜ್ಞದ ವಿಧಾನವನ್ನು ಪರಿಚಯ ಮಾಡಿಕೊಡ್ತು. ಯಾಗ, ಯಜ್ಞ, ಹೋಮ, ಹವನ ಅಂತಂದ್ರೆ ಅದು ಒಂದು ಕರ್ಮದ ಆಚರಣೆ. ಸೊ ವೇದಗಳಲ್ಲಿ ಒಂದು ಭಾಗ ಕರ್ಮಕಾಂಡ ಅಂತ ಇದೆ. ಆ ಕರ್ಮಕಾಂಡದಲ್ಲಿ ಅಲ್ಲಿ ಒಂದು ಕಡೆ ಬರುತ್ತೆ ಕೆಲವು ಆಚರಣೆಗಳು. ಇಂತಹ ಪೂಜೆಯನ್ನು ಮಾಡಿದ್ರೆ ಇಂತಹ ಫಲ ಬರುತ್ತೆ, ಇಂತಹ ಹೋಮವನ್ನು ಮಾಡಿದ್ರೆ ಇಂತಹ ಸಿಗತ್ತೆ, ಇಂತಹ ಯಾಗದಿಂದ ಇಂತಹದ್ದನ್ನು ಗಳಿಸ್ಕೋಬಹುದು ಅಂತ ವೇದದಲ್ಲೇ ಇದರ ಬಗ್ಗೆ ಒಂದು ವಿಚಾರವನ್ನು ತಿಳಿಸಿದೆ. ಸೊ ವೇದಗಳಲ್ಲಿ ಇದು ತಿಳಿಸಿದೆ ಅಂದ ತಕ್ಷಣ ಅನೇಕ ಜನಗಳು, ಸಿನ್ಸ್ ಇಟ್ ಈಸ್ ದೇರ್ ಇನ್ ದಿ ವೇದ, ಇಟ್ ಈಸ್ ಪರ್ಮಿಟೆಡ್, ವಿ ಕ್ಯಾನ್ ಡೂ ಇಟ್, ಸೊ ಟೇಕನ್ ಫಾರ್ ಗ್ರಾಂಟೆಡ್. ಸೊ ತಮಗೆ ಬೇಕಾಗಿರುವಂತಹದನ್ನು ಪಡ್ಕೋಬೇಕು ಅನ್ನುವ ಕಾರಣದಿಂದ ದಿಸ್ ಯಜ್ಞ ಈಸ್ ಅ ದಂಭಾಚರಣೆ. In spite of that, they do it and they get it. ಸೊ ಇಂತಹ ಯಜ್ಞಗಳನ್ನು ಮಾಡುವ ಮೂಲಕ ಅಲ್ಲಿ ಭೂತತೃಪ್ತಿ ಅಂತ ಹೇಳಿ
ಅನೇಕ ಮುಗ್ಧ ಪ್ರಾಣಿಗಳನ್ನು ಬಲಿ ಕೊಡುವಂತಹ ಒಂದು ಸಂಪ್ರದಾಯವನ್ನು ಕೂಡ ಅವರು ಪರಿಪಾಲನೆ ಮಾಡ್ತಾರೆ. ಇಲ್ಲಿ ಭೂತತೃಪ್ತಿ ಅಂತ ಹೇಳಿ ಪ್ರಾಣಿಗಳನ್ನು ಬಲಿ ಕೊಟ್ಟು ಅವುಗಳನ್ನು ಅವರುಗಳೇ ಅನುಭವಿಸ್ತಾರೆ, ತಿಂತಾರೆ. ಬಿಕಾಸ್ ಇಟ್ ಈಸ್ ಸೆಡ್ ಇನ್ ದಿ ವೇದಾಸ್. ಸೊ ಈ ರೀತಿಯಲ್ಲಿ ಅವ್ರಿಗೆ ಬೇಕಾಗಿರುವಂತಹದ್ದನ್ನು ಮಾಡಿ ಇಟ್ ಈಸ್ ಪರ್ಮಿಟೆಡ್ ಇನ್ ದಿ ವೇದಾಸ್ ಅಂತ ಹೇಳಿ ದಂಭಾಚರಣೆ ಇವನ್ನೆಲ್ಲ ಮಾಡ್ತಾರೆ. ಪ್ರಾಣಿಗಳನ್ನು ಬಲಿ ಕೊಡುವಂತಹದ್ದು ಮಾಡ್ತಾರೆ. ಸೊ ಇಂತಹದ್ದನ್ನು ಇಲ್ಲಿ ಹಿಂಸಾ ಪ್ರವೃತ್ತಿ. ಇದೇ ರೀತಿ ದೇರ್ ಆರ್ ಅನದರ್ ಟೈಪ್ ಆಫ್ ಪೀಪಲ್. ಅವರುಗಳನ್ನು ಪರಮಾತ್ಮ ವಿಷಯ ಲೋಲುಪರು ಅಂತ ಕರೆದಿದ್ದಾನೆ. ಅವರುಗಳು ಕೂಡ ತಮ್ಮ ಇಂದ್ರಿಯಗಳನ್ನು ತೃಪ್ತಿಪಡಿಸ್ಕೋಬೇಕು ಅನ್ನುವುದಕ್ಕಾಗಿ ಕರ್ಮವನ್ನು ಮಾಡ್ತಾರೆ. ಸೊ ಹೀಗಾಗಿ ದೇ ಆಲ್ ಟೋಟಲಿ ಡಿಪೆಂಡ್ ಆನ್ ಸರ್ಟನ್ ಕರ್ಮದ ಆಚರಣೆಗಳು, ಇನ್ಕ್ಲೂಡಿಂಗ್ ಯಾಗ, ಯಜ್ಞ, ಹೋಮ, ಹವನ ಇವೆಲ್ಲವನ್ನ ಮಾಡಿ ದೇವತೆಗಳನ್ನು ನಾನು ಪ್ರೀತಿಗೊಳಿಸ್ತಾ ಇದ್ದೀನಿ, ಪಿತೃಗಳನ್ನು ಒಲಿಸಿಕೊಳ್ತಾ ಇದ್ದೀನಿ ಅಂತ ಹೇಳಿ ತಮಗೆ ತಾವೇ ಒಂದು ತೃಪ್ತಿಯನ್ನು ಪಟ್ಕೊಳ್ಳುವಂತಹದ್ದು. ಸೊ ಈ ಒಂದು ಪ್ರಯತ್ನ ಹೇಗೆ ಅಂತಂದರೆ, ಇದನ್ನು ಸ್ವಲ್ಪ ನಾವು ಗಂಭೀರವಾಗಿ ಇದನ್ನು ನಾವು ಆಲೋಚನೆ ಮಾಡಿದ್ರೆ, ಮನುಷ್ಯ ತನಗೆ ತೃಪ್ತಿ ಸಿಗತ್ತೆ ಎನ್ನುವಂತಹದ್ದಾದರೆ ಈವನ್ ಹಿಂಸಾ ಪ್ರವೃತ್ತಿಗೆ ಕೂಡ ಅವನು ಸಿದ್ಧನಾಗ್ತಾನೆ. ಸೊ ದಿಸ್ ಈಸ್ ದಿ ಬುದ್ಧಿ ಅಂಡ್ ಮನಸ್ಸು ಆಫ್ ದಿ ಮನುಷ್ಯ. ಸೊ ಮುಗ್ಧ ಪ್ರಾಣಿಗಳ ಬಲಿ ಕೊಡಬೇಕು ಅಂತಂದಾಗ ಕೂಡ ಅವನು ಮುಂದೆ ಬರ್ತಾನೆ. ಯಾಕೆ ಅಂತಂದ್ರೆ ಈ ಮೂಲಕ ತನಗೆ ಬೇಕಾಗಿರುವಂತಹದ್ದು ಸಿಗತ್ತೆ. ಯಾಕೆ ಅಂತಂದ್ರೆ ಯಜ್ಞದ ಕರ್ಮಗಳನ್ನು ಮಾಡಿದಾಗ ಅದರ ಒಂದು ಫಲ ನನಗೆ ಸಿಗತ್ತೆ. ಬಟ್ ಇಂತಹ ಜನಗಳು ಎಂದಿಗೂ ಕೂಡ ಸರ್ವೇಶ್ವರನಾದ ನನ್ನ ಬಗ್ಗೆ ಇವ್ರುಗಳು ಯಾರು ಆಸಕ್ತಿನ ಬೆಳೆಸ್ಕೋತಾ ಇಲ್ವಲ್ಲ. ಸೊ ದಿಸ್ ಈಸ್ ವಾಟ್ ಕೃಷ್ಣ ಈಸ್ ಟೆಲಿಂಗ್. These people, they do not know the truth. ಅವರುಗಳು ತಿಳ್ಕೋಬೇಕು, ಬಿಕಾಸ್ ಆಫ್ ಮೀ ಈ ಪಂಚಮಹಾಭೂತಗಳು ಕೂಡ ಕ್ರಿಯೇಟ್ ಆಗಿರೋದು ನನ್ನ ಕಾರಣದಿಂದ. ಬಿಕಾಸ್ ಆಫ್ ಮೀ ದ ಎಂಟೈರ್ ಜಗತ್ತು ಈಸ್ ಕ್ರಿಯೇಟೆಡ್. ಪುರುಷಾಸ್ ಆರ್ ಕ್ರಿಯೇಟೆಡ್ ಬೈ ಮೀ, ಓಷಧಾಸ್ ಆರ್ ಕ್ರಿಯೇಟೆಡ್ ಬೈ ಮೀ. The objects in the world, including the creation, everything is my creation. ಸೊ ನನ್ನ ಕಾರಣದಿಂದ ದೇವತೆಗಳು, ಪಿತೃಗಳು, ಭೂತಪತಿಗಳು, ಹೀಗೆ ಎವ್ರಿಥಿಂಗ್ ಈಸ್ ಮೈ ಕ್ರಿಯೇಷನ್. ಬಟ್ ನನ್ನನ್ನು ಇವ್ರು ಯಾರು ತಿಳ್ಕೋತಾ ಇಲ್ಲ. ನನ್ನನ್ನು ಬಿಟ್ಬಿಟ್ಟು ಉಳಿದಂತೆ ಬೇರೆ ಬೇರೆ ಎಲ್ಲವನ್ನ ಗಳಿಸ್ಕೋಬೇಕು ಅಂತ ಹೇಳಿ ನನ್ನಿಂದ ಸೃಷ್ಟಿಸಲ್ಪಟ್ಟದ್ದನ್ನು ತಿಳ್ಕೊಳ್ಳುವಂತಹ ಪ್ರಯತ್ನವನ್ನ ಇವರು ಮಾಡ್ತಾನೇ ಇಲ್ಲ. ನನಗಾಗಿ ಇವರು ಯಾವ ಕೆಲಸವನ್ನು ಮಾಡ್ತಾ ಇಲ್ಲ. ನನ್ನನ್ನು ತಿಳ್ಕೋಬೇಕು ಅನ್ನುವಂತಹ ಪ್ರಯತ್ನವನ್ನ ಇವರು ಮಾಡ್ತಾ ಇಲ್ಲ. ಕೇವಲ ತಮಗೆ ತೃಪ್ತಿ ಸಿಗುವಂತಹ ಕರ್ಮಗಳನ್ನು ಮಾಡ್ತಾ ಇದ್ದಾರೆ. ಸ್ವಪ್ನೋಪ ಮಮಮಂ ಲೋಕಂ ಅಸಂತಂ ಶ್ರವಣ ಪ್ರಿಯಂ ಆಶಿಷೋ ಹೃದಯ ಸಂಕಲ್ಪ್ಯ ತ್ಯಜಂತ್ಯಾರ್ಥಾನ್ ಯಥಾ ವಣಿಕ್. ಇಲ್ಲಿ ಪರಮಾತ್ಮ ಒಂದು ಬಹಳ ಒಳ್ಳೆಯ ಉದಾಹರಣೆಯನ್ನು ಕೊಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. See, these ignorant people desiring in the name of more and more, ನನಗಿನ್ನೂ ಬೇಕು, ಇನ್ನೂ ಬೇಕು. ಸೊ ಹೀಗೆ ಮನಸ್ಸಿನಲ್ಲಿ ಕಲ್ಪನೆ ಮಾಡ್ಕೋತಾ ಇದ್ದಾರೆ. ಎಷ್ಟಾದರೂ ನನಗೆ ತೃಪ್ತಿ ಇಲ್ಲ, ಇನ್ನೊಂದು ಸ್ವಲ್ಪ ಬೇಕು, ಇನ್ನೊಂದು ಸ್ವಲ್ಪ ಬೇಕು. ಸೊ ಈ ಲೋಕದ ಬಗ್ಗೆ ಹಾಗೂ ಉತ್ತಮ ಲೋಕದ ಬಗ್ಗೆ ಅಂತಂದರೆ ಸ್ವರ್ಗಾದಿ ಲೋಕ. ಸೊ ಇಲ್ಲಿ ಹೆಚ್ಚಾಗಿ ಜನಗಳು ಏನು ಮಾಡ್ತಾರೆ, ಸ್ವರ್ಗ ಅಂತಂದಾಗ
ಅನೇಕರು ಅವುಗಳ ಬಗ್ಗೆ ಬಣ್ಣ ಬಣ್ಣದ ವಿಚಾರಗಳನ್ನು ತಿಳ್ಕೊಂಡಿದ್ದಾರೆ. ಯಾಕೆಂತಂದ್ರೆ ಅದನ್ನು ಬಹಳ ವರ್ಣಮಯವಾಗಿ ವಿವರಿಸುವಂತಹ ಜನಗಳು ಇದ್ದಾರೆ ಇಲ್ಲಿ. ಸೊ ಅವೆಲ್ಲವನ್ನ ಕೇಳಿರ್ತಾರೆ. ಸ್ವರ್ಗಲೋಕ ಅಂತಂದರೆ ಅಲ್ಲಿ ಸದಾಕಾಲ ಹ್ಯಾಪಿನೆಸ್ ಇಸ್ ದೇರ್. ಅಲ್ಲಿ ಸ್ವರ್ಗದಲ್ಲಿ ದೇರ್ ಇಸ್ ನೋ ಭಯ. ಸ್ವರ್ಗದಲ್ಲಿ ಹಸಿವು ಬಾಯಾರಿಕೆಗಳಿಲ್ಲ. ಯಾವ ಕ್ಷಣದಲ್ಲಿ ಇಂತಹದ್ದು ಬೇಕು ಅಂತ ಮನಸ್ಸಿಗೆ ಬರುತ್ತೆ ಆ ಕ್ಷಣದಲ್ಲಿ ಅಂತಹದ್ದು ಅವರ ಮುಂದೆ ಇರುತ್ತೆ. ಸೊ ಅದಕ್ಕಾಗಿ ಅವರು ಕರ್ಮವನ್ನು ಮಾಡಬೇಕಾಗಿಲ್ಲ. ಸೊ ನನಗೆ ಇಂಥದ್ದು ಬೇಕು ಅನ್ನುವಂತಹದ್ದು ಮನಸ್ಸಿನಲ್ಲಿ ಆ ಒಂದು ಬಯಕೆ ಹುಟ್ಟಿದರೆ ಮರುಕ್ಷಣದಲ್ಲಿ ಆ ವಸ್ತು ಅಲ್ಲಿ ಸ್ವರ್ಗದಲ್ಲಿ ಎದುರುಗಡೆ ಸಿಗತ್ತೆ. ಅದಕ್ಕಾಗಿ ಕರ್ಮವನ್ನು ಮಾಡುವಂತಹದ್ದಿಲ್ಲ. ಸೊ ಇದು ಬಹಳ ಎಫರ್ಟ್ಲೆಸ್ ಆಗಿ ಸ್ವರ್ಗದಲ್ಲಿ ಸಿಗುತ್ತೆ. ಸೊ ಆಲ್ ಟೈಪ್ಸ್ ಆಫ್ ಪ್ಲೆಜರ್ಸ್ ಆರ್ ಅವೈಲಬಲ್ ಇನ್ ದಿ ಸ್ವರ್ಗಲೋಕ. ಸೊ ನೀನು ಜಸ್ಟ್ ಇಂತಹದ್ದು ಬೇಕು ಅಂತ ಹೇಳಿದ್ರೆ ಸಾಕು, ಅಂತಹ ವಸ್ತುಗಳು ಅಲ್ಲಿ ಇಟ್ ಈಸ್ ರೆಡಿ ದೇರ್ ಇನ್ ಫ್ರಂಟ್ ಆಫ್ ಯು. ಸೊ ದಿಸ್ ಈಸ್ ಸ್ವರ್ಗಲೋಕ. ಈ ರೀತಿಯಾಗಿ ಸ್ವರ್ಗಲೋಕಗಳ ಬಗ್ಗೆ ಸುಖ ಭೋಗಗಳನ್ನು ಅವ್ರು ಕೇಳಿರ್ತಾರೆ. ಸ್ವರ್ಗದಲ್ಲಿ ರೋಗ ಇರೋದಿಲ್ಲ, ಸ್ವರ್ಗದಲ್ಲಿದ್ದಾಗ ಮುಪ್ಪು ಬರೋದಿಲ್ಲ. ಸೊ ಸ್ವರ್ಗದ ಲೋಕದಲ್ಲಿದ್ದಾಗ ಏನೊಂದು ಕೆಲಸವನ್ನು ಕರ್ಮವನ್ನು ಮಾಡಬೇಕಾಗಿಲ್ಲ. ಸೊ ಇಂತಹ ಕಲ್ಪನೆಗಳು, ಇಂತಹ ವಿಚಾರಗಳನ್ನು ನಿಜ ಅಂತ ಅವರು ಭ್ರಮಿಸಿರ್ತಾರೆ. ಸೊ ಇಂತಹ ಅಜ್ಞಾನಿ ಜನಗಳು ಅವರಿವರಿಂದ ಅಂತಂದರೆ ಬೇರೆಯವರ ಮೂಲಕ ಇಂತಹ ಸುಖ ಭೋಗ ಐಶ್ವರ್ಯ ಇತ್ಯಾದಿಗಳನ್ನು ಕೇವಲ ಕೇಳಿರ್ತಾರೆ. ಅವುಗಳ ಬಗ್ಗೆ ಅವರಿಗೆ ಎಕ್ಸ್ಪೀರಿಯನ್ಸ್ ಇರೋದಿಲ್ಲ, ಕೇವಲ ಕೇಳಿರುವಂತಹದ್ದು. ಇಟ್ ಈಸ್ ಓನ್ಲಿ ಹರ್ಡ್. ಅದರಿಂದ ಇದನ್ನು ಕರ್ಣಪ್ರಿಯ ಅಂತ ಹೇಳ್ತಾರೆ. ಕರ್ಣ ಅಂತಂದರೆ ಕಿವಿ, ಕರ್ಣಪ್ರಿಯ, ಕೇಳಿಸ್ಕೊಳ್ಳೋದಕ್ಕೆ ಬಹಳ ಪ್ರಿಯವಾಗಿರುತ್ತೆ. ಸ್ವರ್ಗಲೋಕದಲ್ಲಿ ಅದಿದೆ ಇದಿದೆ, ಎಲ್ಲ ತಕ್ಷಣ ಸಿಗುತ್ತೆ. ಅಲ್ಲಿ ಮುಪ್ಪಿಲ್ಲ, ರೋಗ ಇಲ್ಲ, ಹಸಿವೆ ಇಲ್ಲ, ಬಾಯಾರಿಕೆ ಇಲ್ಲ, ಕರ್ಮ ಮಾಡುವಂತಹದ್ದಿಲ್ಲ, ನೆನೆಸಿಕೊಂಡ ಕೂಡಲೇ ಸಿಗತ್ತೆ. ಸೊ ಇದೆಲ್ಲ ಕೇಳಿಸ್ಕೊಂಡಾಗ ಬಹಳ ಪ್ರಿಯವಾಗುತ್ತೆ. ಸೊ ಇಟ್ ಇಸ್ ಕಾಲ್ಡ್ ಕರ್ಣಪ್ರಿಯ, ಶ್ರವಣಪ್ರಿಯ. ಕಿವಿಗಳಿಗೆ ಅದು ಹಿತವಾದ ಒಂದು ಸುದ್ದಿಯನ್ನು ಕೊಡುತ್ತೆ. ಸೊ ಇದು ಹೇಗೆ ಅಂತಂದರೆ, ಒಬ್ಬ ವ್ಯಾಪಾರಿ ಹೆಚ್ಚು ಲಾಭ ಬರುತ್ತೆ ಅಂತ ಹೇಳಿ ತನ್ನ ಬಳಿ ಇರುವಂತಹ ಮೂಲ ಬಂಡವಾಳವನ್ನು ಅದನ್ನು ಕೂಡ ಇನ್ವೆಸ್ಟ್ ಮಾಡಿ ಆ ನಂತರದಲ್ಲಿ ಲಾಭ ಬರಲಿಲ್ಲ ಅಂತಂದಾಗ ಎಲ್ಲವನ್ನ ಅವನು ಕಳ್ಕೊತಾನೆ. ಅತಿ ಆಸೆ. ಸೊ ಆ ರೀತಿಯಲ್ಲಿ ಈ ಜನಗಳೇನು ಮಾಡ್ತಾ ಇದ್ದಾರೆ, ಗೊತ್ತಿಲ್ಲದ ಲೋಕದ ಭೋಗಗಳ ಬಗ್ಗೆ ಆಸೆಯನ್ನು ಇಟ್ಕೊಂಡು ಈಗ ಸಿಕ್ಕಿರುವಂತಹ ನಿಜವಾದ ಬದುಕು, ಇಟ್ ಈಸ್ ಎನ್ ಅವಕಾಶ. ಲೈಫ್ ಅಂತಂದ್ರೆ ಏನು? ಇಟ್ ಈಸ್ ಎನ್ ಆಪರ್ಚುನಿಟಿ ಫಾರ್ ಅಸ್. ಸಿಕ್ಕಿರುವಂತಹ ಈ ಒಂದು ಲೈಫು ಒಂದು ಅವಕಾಶ, ಇದನ್ನು ಮಿಸ್ ಮಾಡ್ಕೋತಾ ಇದ್ದಾರೆ. ಇಲ್ಲಿ ಅವ್ರು ಮಾಡಬೇಕಾಗಿರುವಂತಹದ್ದೇ ಬೇರೆ. ಬದುಕಿನ ಮೂಲ ಉದ್ದೇಶವನ್ನು ಮರೆತು ಗೊತ್ತಿಲ್ಲದ ಯಾವುದೋ ಒಂದು ಲೋಕದಲ್ಲಿ ಏನೇನೋ ಭೋಗಗಳಿದೆ ಅಂತ ಹೇಳಿ ಅವುಗಳ ಬಗ್ಗೆ ಕನಸು ಕಟ್ಕೊಳ್ಳುವಂತಹದ್ದು, ಅವುಗಳಿಗಾಗಿ ಏನೆಲ್ಲವನ್ನ ಮಾಡೋದಕ್ಕೂ ರೆಡಿ ಇರುವಂತಹದ್ದು, ಹಿಂಸಾ ಪ್ರವೃತ್ತಿಯನ್ನ ಅನುಸರಿಸುವುದಕ್ಕೂ ಕೂಡ ಸಿದ್ಧರಾಗಿರ್ತಾರೆ. ಸೊ ಅದಕ್ಕಾಗಿ ತಮ್ಮ ಬಳಿ ಇರುವಂತಹ ನಿಜವಾದ ದ್ರವ್ಯವನ್ನ ಕೂಡ ಇವರು ಕಳ್ಕೋತಾರೆ. ತಮಗೆ ಸಿಕ್ಕಂತಹ ಅವಕಾಶವನ್ನ ಕೂಡ ಮಿಸ್ ಮಾಡ್ಕೋತಾರೆ. ಸೊ ಈ ಕಲ್ಪನೆಗಳು, ಇಂತಹ ಆಸೆ ಬಯಕೆಗಳು ಯಾಕೆ ಅವರಲ್ಲಿ ಉಂಟಾಗತ್ತೆ? ಇಟ್ ಈಸ್ ಓನ್ಲಿ ಬಿಕಾಸ್ ದೇ ಆರ್ ನಾಟ್ ವೈಸ್ ಪೀಪಲ್. ಅಜ್ಞಾನಿಗಳು ಅಂತ ಹೇಳ್ತಾರೆ. ಸೊ ದೇ ಆರ್ ಇಗ್ನೋರೆಂಟ್ ಪೀಪಲ್. ದ ವೆರಿ ಪರ್ಪಸ್ ಆಫ್ ದ ಲೈಫ್ ಅಂತಂದ್ರೆ ಬದುಕಿನ ಉದ್ದೇಶವನ್ನ ಸಂಪೂರ್ಣವಾಗಿ ಅರಿತು ಬದುಕನ್ನು ಸಾರ್ಥಕ ಮಾಡಿಕೊಳ್ಳುವಂತಹದ್ದು ಪುರುಷಾರ್ಥ ಅಂತ ಹೇಳ್ತಾರೆ. ಬದುಕಿನ ಮೂಲ ಉದ್ದೇಶ ಪುರುಷಾರ್ಥವನ್ನ ತಿಳ್ಕೊಳ್ಳುವಂತಹದ್ದು, ಅದನ್ನ ಮರೆತಿರ್ತಾರೆ ಇವರುಗಳು. ಮೂಲ ಉದ್ದೇಶ ಮಾತ್ರ ಮರೆತಿಲ್ಲ, ದೇ ಹ್ಯಾವ್ ಆಲ್ಸೋ ಫರ್ಗಾಟನ್ ದೇರ್ ಟ್ರೂ ನೇಚರ್.
ತಮ್ಮ ನೈಜ ಸ್ವರೂಪವನ್ನು ಕೂಡ ಮರ್ತಿದ್ದಾರೆ. ಬದುಕಿನ ಮೂಲ ಉದ್ದೇಶ, ಅದರ ಜೊತೆಯಲ್ಲಿ ತಮ್ಮ ನೈಜ ಸ್ವರೂಪವನ್ನು ಕೂಡ ಮರ್ತಿದ್ದಾರೆ. ಸೊ ಅವ್ರುಗಳೆಲ್ಲ ಏನು, ಅವ್ರಗಳ ಪ್ರಕಾರ ದಿಸ್ ದೇಹ ಈಸ್ ಶಾಶ್ವತ, ಬಾಡಿ ಈಸ್ ರಿಯಲ್, ಜಗತ್ತು ಈಸ್ ರಿಯಲ್. ಸೊ ಇಂತಹವರ ಬದುಕು ಹೇಗಿರುತ್ತೆ ಅಂತಂದ್ರೆ, ಇಟ್ ಈಸ್ ಡಿಸೈರ್ ಬೇಸ್ಡ್ ಲೈಫ್. ಅವರ ಪ್ರಕಾರ ಹೂ ಈಸ್ ಮೋಸ್ಟ್ ಸಕ್ಸಸ್ಫುಲ್ ಪರ್ಸನ್ ಅಂತಂದ್ರೆ, ಯಾವ ಮನುಷ್ಯ ತನ್ನ ಬದುಕಿನಲ್ಲಿ ಬಹಳ ಹೆಚ್ಚು ಹಣವನ್ನು ಸಂಪಾದನೆ ಮಾಡಿರ್ತಾನೆ, ದ್ರವ್ಯವನ್ನ ಸಂಗ್ರಹ ಮಾಡಿರ್ತಾನೆ, ಅಂತಹವನನ್ನು ದೇ ಆರ್ ಕನ್ಸಿಡರ್ಡ್ ಆಸ್ ಸಕ್ಸಸ್ಫುಲ್ ಪೀಪಲ್. ಎಲ್ಲ ರೀತಿಯ ಆಸೆ ಬಯಕೆಗಳನ್ನು ಪೂರೈಸಿಕೊಂಡು ಸಾಕಷ್ಟು ಹಣವನ್ನು ಸಂಪಾದನೆ ಮಾಡುವಂತಹದ್ದು, ಅಂತಹವ್ರನ್ನ ಇವರು ಸಕ್ಸಸ್ಫುಲ್ ಪೀಪಲ್ ಅಂತ ಕರೀತಾರೆ. ವೇದಾಂತ ಇಂತಹವ್ರನ್ನ ಮೆಟೀರಿಯಲಿಸ್ಟಿಕ್ ಪೀಪಲ್ ಅಂತ ಗುರುತಿಸುತ್ತೆ. ಸೊ ಇದ್ರ ಬಗ್ಗೆ ನಮ್ಮ ಫಿಲಾಸಫಿ ಏನು ಹೇಳುತ್ತೆ? ಎ ಪರ್ಸನ್ ಹೂಸ್ ಮೈಂಡ್ ಈಸ್ ಸ್ಟಿಲ್ ಅಂತಂದ್ರೆ, ಯಾರ ಮನಸ್ಸು ನಿಂತಿರುತ್ತೆ, ಸ್ಥಿರತೆಯನ್ನು ಹೊಂದಿರುತ್ತೆ. ಹೂಸ್ ಮೈಂಡ್ ಈಸ್ ಪೀಸ್ಫುಲ್, ಅವನ ಮನಸ್ಸಿನಲ್ಲಿ ಒಂದು ರೀತಿಯ ಪ್ರಶಾಂತತೆ ಇರುತ್ತೆ. ಅಂಡ್ ಹೂಸ್ ಮೈಂಡ್ ಈಸ್ ನಾಟ್ ಅಟ್ರಾಕ್ಟೆಡ್ ಅಂಡ್ ಅಟ್ಯಾಚ್ ಟು ದಿ ವರ್ಲ್ಡ್. ದೀಸ್ ಪೀಪಲ್ ಆರ್ ದಿ ಸಕ್ಸಸ್ಫುಲ್ ಪೀಪಲ್ ಅಂತ ನಮ್ಮ ಫಿಲಾಸಫಿ, ನಮ್ಮ ವೇದಾಂತ, ನಮ್ಮ ಶಾಸ್ತ್ರ ಈ ರೀತಿ ಹೇಳುತ್ತೆ. ನಮ್ಮ ಸನಾತನ ಧರ್ಮ ಅಂಡ್ ದಿ ಟೀಚಿಂಗ್ಸ್ ಆಫ್ ದಿ ವೇದಾಂತ and its expectation is that ನಾವು ಮನುಷ್ಯರುಗಳು we should lead a successful and peaceful life. So it is not weekend spirituality. ವಾರಕ್ಕೊಂದು ದಿವಸ ಏನೋ ವೇದಾಂತವನ್ನು ಕೇಳುವಂತಹದ್ದು ಅಲ್ಲ ನಮ್ಮ ಜೀವನ. ನಮ್ಮ ಜೀವನ ಅಂತಂದ್ರೆ ದ ಎಂಟೈರ್ ಲೈಫ್, ಫ್ರಮ್ ದಿ ಡೇ 1 to the last day. ಪ್ರತಿ ಒಂದು ಕ್ಷಣ ಕೂಡ ಸ್ಪಿರಿಚುವಲ್ ಆಗಿರಬೇಕು. ಅಂದರೆ ಸ್ಪಿರಿಚುವಲ್ ಆಗಿರಬೇಕು ಅಂತಂದರೆ ಚೈತನ್ಯ ಭರಿತವಾಗಿರಬೇಕು. ಸ್ಪಿರಿಚುವಲ್ ಲೈಫ್ ಅಂತಂದರೆ ಚೈತನ್ಯ ಭರಿತವಾಗಿರಬೇಕು ಅಂತ ಅಷ್ಟ. ಸೊ ಅವರ ವೇದಾಂತ ವಾಂಟ್ಸ್ ಅಸ್ ಟು ಬಿ ಇನ್ ಟ್ಯೂನ್ ವಿತ್ ದಿ ಡಿವೈನ್. ಭಗವಂತನೊಂದಿಗೆ ನಮ್ಮ ಸಂಬಂಧವನ್ನು ಅದು ನಿರೀಕ್ಷೆ ಮಾಡ್ತಾ ಇದೆ. ಬಟ್ ನಾವು ಜಗತ್ತಿನೊಂದಿಗೆ ಸಂಬಂಧವನ್ನು ಇಟ್ಕೊಂಡಿದ್ದೀವಿ. ಬಟ್ ವೇದಾಂತ ಹೇಳುತ್ತೆ ಜಗದೀಶ್ವರನೊಂದಿಗೆ ಸಂಬಂಧವನ್ನು ಇಟ್ಕೋ, ಜಗತ್ತನ್ನು ಬಿಟ್ಬಿಡು, ಜಗದೀಶನನ್ನು ಹಿಡ್ಕೋ. ಆದರೆ ನಾವು ಮಾಡ್ತಾ ಇರೋದೇನು, ಜಗದೀಶನನ್ನು ಬಿಟ್ಬಿಟ್ಟಿದ್ದೀವಿ, ಜಗತ್ತನ್ನು ಹಿಡ್ಕೊಂಡಿದ್ದೀವಿ. ಸೊ ಆರ್ ವಿ ರಿಯಲಿ ಲಿವಿಂಗ್ ಲೈಕ್ ದಟ್? ವೇದಾಂತ ಹೇಳುವಂತೆ ನಾವು ಬದುಕ್ತಾ ಇದ್ದೀವಾ? ವಿ ಹ್ಯಾವ್ ಟು ಕ್ವಶ್ಚನ್ ಅವರ್ ಸೆಲ್ಫ್. ಆರ್ ವಿ ರಿಯಲಿ ಇನ್ ಟ್ಯೂನ್ ವಿತ್ ದಿ ಡಿವೈನ್? We just go behind the worldly objects. We chase and search for the happiness. ಸಂತೋಷವನ್ನು ಹೊರ ಪ್ರಪಂಚದಲ್ಲಿ ನಾವು ಹುಡುಕ್ತಾ ಇದ್ದೀವಿ. ಅದನ್ನ ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ, ಸ್ವಪ್ನೋಪಂ ಅಮಮುಂ ಲೋಕಂ. ಮತ್ತು ಇವೆಲ್ಲ ಶ್ರವಣಪ್ರಿಯಂ, ಕರ್ಣಪ್ರಿಯ, ಬೇರೆ ಏನೇನೋ ಇಲ್ಲೇ ಇರುವಂತಹ ವಿಚಾರಗಳನ್ನು ಕೇಳಿ ಬರೀ ಆ ಒಂದು ಶಬ್ದದಿಂದ ಸಂತೋಷ ಪಡುವಂತಹದ್ದು. ಅಲ್ಲಿ ಸತ್ಯ ಇದೆಯೋ ಇಲ್ಲವೋ ಅದನ್ನು ವಿಚಾರ ಮಾಡದೇ ಇರುವಂತಹದ್ದು, ಕೇವಲ ಕಿವಿಗೆ ಬೀಳ್ತಾ ಇರುವಂತಹ ಶಬ್ದ ನನಗೆ ಆನಂದವನ್ನು ಕೊಡ್ತಾ ಇದೆ. ಶ್ರವಣಪ್ರಿಯ, ಕರ್ಣಪ್ರಿಯ. ಭಗವಂತ ಈ ರೀತಿ ಹೇಳ್ತಾ ಇದ್ದಾನೆ. These people, they imagine about the heavens. It sounds good. ಇದು ಹೇಗೆ ಅಂತಂದರೆ, ಒಬ್ಬ ವ್ಯಾಪಾರಿ ತನಗೆ ಸಾಕಾಗುವಷ್ಟು ಲಾಭ ಮಾಡಿಕೊಂಡು ಸಂಪಾದನೆ ಮಾಡಿರ್ತಾನೆ. ಆದರೆ ಮತ್ತಷ್ಟು ಸಂಪಾದನೆ ಮಾಡಬೇಕು ಅಂತಂದ್ರೆ ಏನು ಮಾಡಬೇಕು ಅಂತಂದರೆ, ಈಗಾಗಲೇ ಸಂಪಾದನೆ ಮಾಡಿದೆಯಲ್ಲ ಅದನ್ನು ಮತ್ತು ಮನೆಯಲ್ಲಿ ಸಂಗ್ರಹ ಮಾಡಿದೆಯಲ್ಲ ಆ ಎಲ್ಲ ಸಂಪಾದನೆಯನ್ನು ತಂದು ಮತ್ತೆ ಇನ್ವೆಸ್ಟ್ ಮಾಡು, ಆಗ ನಿನಗೆ ಇದಕ್ಕಿಂತ ಡಬಲ್ ಪ್ರಾಫಿಟ್ ಸಿಗತ್ತೆ, ದ್ರವ್ಯ ಸಿಗತ್ತೆ ಅಂತಂದಾಗ ಎಲ್ಲ ಬಂಡವಾಳವನ್ನು ಸೇರಿಸಿ ಕೊನೆಗೆ ತಾನು ತರ್ತಾ ಇದ್ದಂತಹ ಸರಕು, ಆ ಹಡಗು ನೀರಿನಲ್ಲಿ ಮುಳುಗಿ ಹೋಯಿತು. ಸೊ ಎಲ್ಲವನ್ನ ನಾನು ಕಳ್ಕೊಂಡೆ.
ಇಟ್ ಈಸ್ ಬಿಕಾಸ್ ಆಫ್ ದುರಾಸೆ. ಮೂಲ ಬಂಡವಾಳವನ್ನು ಖರ್ಚು ಮಾಡಬಾರ್ದು ಅಂತಂದರೆ ನಮ್ಮ ಲೈಫ್ ವೇಸ್ಟ್ ಆಗಬಾರ್ದು. ದಿಸ್ ಈಸ್ ಮೂಲ ಬಂಡವಾಳ. ನಮಗೆ ಸಿಕ್ಕಿರುವಂತಹ ಈ ಒಂದು ಬದುಕಿನ ಅವಕಾಶ ಈಸ್ ದಿ ಮೂಲ ಬಂಡವಾಳ. ಸೊ ಡೋಂಟ್ ವೇಸ್ಟ್ ದಿಸ್. ದಿಸ್ ಈಸ್ ವಾಟ್ ಭಗವಂತ ಇಸ್ ಟೆಲಿಂಗ್ ಹಿಯರ್ ಥ್ರೂ ಉದ್ಧವ. ಸೊ ಸುಖ ಅಥವಾ ಸ್ವರ್ಗ ಅದು ಎಲ್ಲಿದೆ ಅನ್ನೋದೇ ಗೊತ್ತಿಲ್ಲ, ಆದರೂ ಕೂಡ ಕೇವಲ ಅವುಗಳ ವರ್ಣನೆಯಿಂದ ಈ ನನ್ನ ಕಿವಿಗಳು ಆನಂದವನ್ನು ಅನುಭವಿಸ್ತಾ ಇದೆ ಅಂತಂದಾಗ ಮತ್ತಷ್ಟು ಅದೇ ವಿಚಾರಗಳನ್ನು ಕೇಳುವಂತಹದ್ದು. ಸೊ ಅದ್ರ ಬದಲು ಉತ್ತಮವಾದ ಕರ್ಮವನ್ನು ನೀನು ಮಾಡು, ಸತ್ಯವನ್ನು ತಿಳ್ಕೋ, ಅದನ್ನು ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ. ಮತ್ತಷ್ಟು ವಿಚಾರಗಳಿದೆ, ಮುಂದಿನ ಅವಕಾಶದಲ್ಲಿ ಮತ್ತೆ ಮುಂದುವರಿಸೋಣ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಈ ದಿನದ ಪ್ರವಚನ ಸೇವೆಯನ್ನು ಪರಮಾತ್ಮ ಶ್ರೀಕೃಷ್ಣನ ಪಾದಚರಣಗಳಿಗೆ ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಅರ್ಪಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು.